ಹಾಯ್ ಹೆಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಕೊಪ್ಪ ತಾಲೂಕಿನ ಮತ್ತೊಬ್ಬ ಹೆಸರಾಂತ ಉದ್ಯಮಿ ಜೊತೆಯಲ್ಲಿ ಸಕ್ಸಸ್ಫುಲ್ ಉದ್ಯಮಿ ಆಗಿರುವಂತಹ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. 33 ವರ್ಷಗಳ ಹಿಂದೆ ಒಂದು ಹೂವಿನ ಅಂಗಡಿಯಿಂದ ಇವರು ತಮ್ಮ ಒಂದು ಜರ್ನಿಯನ್ನು ಪ್ರಾರಂಭ ಮಾಡ್ತಾರೆ. ಹೂವಿನ ಅಂಗಡಿಯ ಮೂಲಕ ಇವರು ತಮ್ಮ ಒಂದು ವೃತ್ತಿಯನ್ನು ಆರಂಭಿಸಿ ನಂತರದ ದಿನಗಳಲ್ಲಿ ಹಂತ ಹಂತವಾಗಿ ಬೆಳೆದು ನಂತರ ಒಂದು ಡೆಕೋರೇಷನ್ ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ತಾರೆ. ಕೊಪ್ಪದಲ್ಲಿ ಮೊದಲಾದಂಥ ಡೆಕೋರೇಷನ್, ನಂತರದಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ನ ಪ್ರಾರಂಭ ಮಾಡ್ತಾರೆ. ಹಾಗೆ ನಂತರ ಇಮ್ಯಾನ್ಯುಯಲ್ ಪ್ರಿಂಟಿಂಗ್ ಎನ್ನುವ ಒಂದು ಸಂಸ್ಥೆಯನ್ನು ಕಟ್ತಾರೆ. ಹಾಗೆ ಕೊಪ್ಪದಲ್ಲಿ ಮೊಟ್ಟ ಮೊದಲ ಬಾರಿಗೆ ಡೆಕೋರೇಷನ್ ಹಾಗೂ ಇವೆಂಟ್ನ ಪ್ರಾರಂಭಿಸಿದಂತಹ ಕಳೆದ 33 ವರ್ಷಗಳಿಂದ ಸಕ್ಸಸ್ಫುಲ್ ಆಗಿ ಹಂತ ಹಂತವಾಗಿ ಬೆಳೆದು ಇಂದು ಕೊಪ್ಪದಲ್ಲಿಯೇ ಕೊಪ್ಪ ಮಾತ್ರ ಅಲ್ಲ, ಸುತ್ತಮುತ್ತಲ ಮಲೆನಾಡಿನ ಸುತ್ತಮುತ್ತ ಭಾಗದಲ್ಲಿಯೂ ಕೂಡ ಅತ್ಯಂತ ಯಶಸ್ವಿಯಾಗಿ ಮುನ್ನುಗ್ತಿರುವಂತಹ ಆಶೀರ್ವಾದ್ ಈವೆಂಟ್ಸ್ ಹಾಗೂ ಡೆಕೋರೇಷನ್ಸ್ ಹಾಗೆ ಇಮ್ಯಾನ್ಯುಯಲ್ ಪ್ರಿಂಟಿಂಗ್ಸ್ನ ಮಾಲೀಕರು ಆಗಿರುವಂತಹ ಶ್ರೀಯುತ ಪ್ರಸನ್ನ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಪ್ರಸನ್ನ ಅವರೇ, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಾ? ಚೆನ್ನಾಗಿದೆ. ಪ್ರಸನ್ನ ಅವರೇ, ನಾನು ನಿಮ್ಮ ಒಂದು ಜರ್ನಿಯ ಒಂದು ಹಂತ ಹಂತವಾಗಿ ತಗೊಳ್ತಾ ಹೋದರೆ ಹೂವಿನ ಅಂಗಡಿಯ ಮೂಲಕ ನಿಮ್ಮ ಒಂದು ಜರ್ನಿ ಬಹುಶಃ 1993ರಲ್ಲಿ ನೀವು ಜರ್ನಿಯನ್ನು ನಿಮ್ಮ ಒಂದು ವೃತ್ತಿ ಜೀವನವನ್ನು ಪ್ರಾರಂಭ ಮಾಡ್ತೀರಾ. ಹೇಗಿತ್ತು ಆ ಹೂವಿನ ಅಂಗಡಿಯ ಒಂದು ಮೊದಲ ನಿಮ್ಮ ಒಂದು ಜೀವನದ ಆ ದಿನಗಳನ್ನ ಮೆಲುಕಾಕಿ ನೋಡಿದ್ರೆ ಹೇಗಿತ್ತು? ಅದು ಕಾಲೇಜಿಗೆ ಹೋಗೋಂಥ ದಿನಗಳು. ಅದು 1993. ಹಾಗೆ ಅಲ್ಲಿ ಹಣ್ಣಿನ ಅಂಗಡಿ ಇರಬೇಕಾದ್ರೆ ಪಕ್ಕದಲ್ಲಿ ಹೂವಿನ ಅಂಗಡಿ ಇತ್ತು. ಆ ಸಮಯದಲ್ಲಿ 93 ಇಸ್ವಿಯಲ್ಲಿ ಹೂವಿನ ಅಂಗಡಿ ಕೊಪ್ಪದಲ್ಲಿ ಶಿವಮೊಗ್ಗದವ್ರು ಮಾಡ್ತಾಯಿದ್ರು. ಆ ವ್ಯವಸ್ಥೆಯಲ್ಲಿ ಅವರು ಸದಾ ರಜಾ ದಿನಗಳಲ್ಲಿ ಅವರೊಂದಿನ ದಿನಗಳನ್ನು ಕಳೆದ. ನನಗೆ ಆ ಹೂವಿನ ಹಾರ ಮಾಡುವುದಾಗಲಿ ಅದರಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗೆ 93 ಇಸಲ್ಲಿ ಅವರು ಸಂಪೂರ್ಣವಾಗಿ ವ್ಯಾಪಾರವನ್ನು ಸ್ಥಗಿತಗೊಳಿಸಿದ್ರು. ಕೊಪ್ಪದಲ್ಲಿ ಹೂವಿನ ಅಂಗಡಿನೇ ಇರಲಿಲ್ಲ. ಆ ಸಂದರ್ಭದಲ್ಲಿ ಅನುಕೂಲವಾಗಿ ನಮ್ಮಣ್ಣ ಕರೆದಂಥ ದಿನ ಅದು ವೃತ್ತಿಯಾಗಿ ಪ್ರಾರಂಭ ಆಯಿತು. ಆ ಕಾಲೇಜು ದಿನಗಳನ್ನೇ ಸೆಕೆಂಡ್ ಇಯರ್ ಪಿ.ಯು.ಸಿ ಸ್ಥಗಿತ ಮಾಡಿ, ಅಂದರೆ ನೀವು ಆ ಒಂದು ಹೂವಿನ ಅಂಗಡಿ ಏನು ಕೆಲಸಕ್ಕಂತ ನೀವು ಜಾಯ್ನ್ ಆಗಿದೆ? ಹೌದು, ಸುಮ್ಮನೆ ಒಂದು ಸಹಾಯ ಮಾಡೋಣ ಅಂತ, ಅನುಕೂಲ ಮಾಡಿ ಅಂತ ಹೋಗಿದ್ದು. ಆಮೇಲೆ ಅದು ನನ್ನ ವೃತ್ತಿಯಾಗಿ ಅಲ್ಲಿಂದನೇ ಪ್ರಾರಂಭ ಆಯಿತು. ಅಲ್ಲಿಂದ 93ರಿಂದ ಪ್ರಾರಂಭ ಆಯಿತು. ಆಮೇಲೆ ಪ್ರಾರಂಭ ಆಗಿದ ಆಗಿನ ಕಾರ್ಯದಲ್ಲಿ ಒಂದು ಡೆಕೋರೇಷನ್, ಮದುವೆ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಒಂದು ಡೆಕೋರೇಷನ್ ಮಾಡೋಂಥ ವ್ಯವಸ್ಥೆಗಳಿರಲಿಲ್ಲ. ಹಾಗೆ ಅದನ್ನು ಈಗ ಹೂವಿನ ಏನು ಪ್ರಾರಂಭ ಮಾಡಿದ್ರಿ, ಅದಾದ ನಂತರ ನೀವು ಡೆಕೋರೇಷನ್ನ ಪ್ರಾರಂಭ ಮಾಡಿರುವಂಥದ್ದು. ಆ ಡೆಕೋರೇಷನ್ ನೀವು ಓನಾಗಿ ಸ್ಟಾರ್ಟ್ ಮಾಡಿದ್ರೆ ಅಥವಾ ಬೇರೆ ಹತ್ರ ಮೊದಲಿಗೆ ಕೆಲಸಕ್ಕೆ ಏನಾದರೂ ಹೋಗ್ತಾ ಇತ್ತು? ಇಲ್ಲ, ಪ್ರಾರಂಭ ದಿನದಲ್ಲಿ ಯಾವಾಗ ಹೂವಿನ ಬಗ್ಗೆ ಯಾರಿಗೂ ಅಂತ ಒಂದು ಡೆಕೋರೇಷನ್ ಮಾಡೋದ ಕಲೆ ಯಾರಿಗಿರಲಿಲ್ಲ. ಹಾಗೆ ಮೊದಲಿಗೆ ನಾನೇ ಅದನ್ನು ಪ್ರಾರಂಭ ಮಾಡಿದೆ. ಯಾಕಂದರೆ ಹೂವಿನ ದಿನಗಳಲ್ಲಿ ಅವಾಗ ಮುಂಚೆ ನಾನು ಶಾಲೆಗೆ ಹೋಗೋ ಸಂದರ್ಭದಲ್ಲಿ ಅವರಿಂದ ನಾನು ಕೆಲವೆಲ್ಲ ಕಲಿತಿದ್ದೆ. ಹೂವಿನ ಅಲಂಕಾರದ ಬಗ್ಗೆ ಆಗಲಿ, ಹೂವಿನ ಮಾಡುವಂಥ ರೀತಿ ನೀತಿಗಳು ಕಲಿತಿದೆ. ಆಮೇಲೆ ಇದ್ರ ಬಗ್ಗೆ 95 ಸಂಪೂರ್ಣ ಅಲಂಕಾರ ಕೇಳಿದಾಗ ಅದ್ರ ಬಗ್ಗೆ ಮಾಹಿತಿಯನ್ನು ನಾನು ಶಿವಮೊಗ್ಗದ ನನಗೆ ಹೂ ಸಪ್ಲೈ ಮಾಡುವಂಥ ಪ್ರತಿಯೊಬ್ಬರದ್ದು ಅದ್ರ ಬಗ್ಗೆ ಹೇಗೆ ಮಾಡ್ಬೋದು ಅದನ್ನೆಲ್ಲ ತಿಳ್ಕೊಳ್ತಿದ್ದೆ. ಅವರು ಕೊಡೋಂಥ ಮಾಹಿತಿನ ಎಲ್ಲ ಕಲ್ತ್ಕೊಂಡು ಅದರಿಂದ ಮಾಡಿದೆ. ಅದಕ್ಕಿಂತ ಮಿಗಿಲಾಗಿ ಮೊದಲು ನಾನು ಮಾಡಿದಂಥ ಒಂದು 500 ರೂಪಾಯಿ ಡೆಕೋರೇಷನ್, ಇದೇ ಚಿಟ್ಟಮಕ್ಕಿ ದೇವಸ್ಥಾನದ ಮದುವೆ ಕಾರ್ಯಕ್ರಮ. ಅದು ಈಗಿನ 500 ರೂಪಾಯಿ ಅಂದರೆ ಅದೊಂದು 10,000 ರಿಂದ 15,000 ರೂಪಾಯಿ ಆಗುತ್ತೆ. ಅಲ್ಲಿಂದ ಪ್ರಾರಂಭದ ಜರ್ನಿ. ಮತ್ತು ಒಕ್ಕಲಿಗರ ಸಮುದಾಯನ ಬಂತು. ಅಲ್ಲೂ ಕೂಡ ಎಲ್ಲರೂ ನನ್ನನ್ನು ಹೊರದುಂಬಿಸಿದ್ರು, ನೀವು ಮಾಡೋಕ್ಕಾಗತ್ತಂದರೆ. ಆಗಿನ ದಿನದಲ್ಲಿ ಯಾರು ಕೂಡ ಶಿವಮೊಗ್ಗದಿಂದ ಬರಬೇಕಾಗಿ, ತೀರ್ಥಹಳ್ಳಿಯಿಂದೆಲ್ಲ ಬರಬೇಕಾಗಿ ಡೆಕೋರೇಷನ್ ಅಂದರೆ. ಮತ್ತು ವ್ಯವಸ್ಥೆಗಳು ಅಷ್ಟು ಸರಿಯಾಗಿರಲಿಲ್ಲ, ಸಮಯ ಇರಲಿಲ್ಲ, ಬಸ್ ಇರಲಿಲ್ಲ, ತುಂಬ ಅನಾನುಕೂಲ ಇತ್ತು. ಅಂಥ ಸಂದರ್ಭ ನಾವು ತುಂಬ ಜನ ನನ್ನ ಗ್ರಾಹಕರು ನನ್ನ ಉರಿದುಂಬಿಸಿದ್ರು, ತುಂಬ ಸಪೋರ್ಟ್ ಮಾಡಿದರು. ಹಾಗೆ ಮತ್ತೆ ಅಲ್ಲಿ ಪ್ರಾರಂಭವಾದ 95ನೇ ಇಸ್ವಿಯಲ್ಲಿ ಒಂದು ದೊಡ್ಡ ಒಂದು ಡೆಕೋರೇಷನ್ ಅಂದರೆ ಒಕ್ಕಲಿಗರ ಒಂದು 5,000. ಅಂದರೆ ನೀವೀಗ ಹೇಳಿದ್ರಿ ಆ ಚಿಟ್ಟಮಕ್ಕಿ ದೇವಸ್ಥಾನದಲ್ಲಿ 500 ರೂಪಾಯಿಗೆ ನಿಮ್ಮ ಮೊದಲ ಡೆಕೋರೇಷನ್ ಮಾಡಿ ಅಂತ. ಅದೇ ಈಗ ಮೊದಲಿಗೆ ಯಾವುದೇ ಒಂದು ವಸ್ತು ಆಗಲಿ ಅಥವಾ ಮೊದಲು ಮಾಡುವಂಥ ಕೆಲಸ ಬಹುಶಃ ಜೀವನದಲ್ಲಿ ಎಲ್ಲೇ ಯಾವತ್ತೂ ಕೂಡ ನೆನ್ಪಿಟ್ಕೊಳ್ಳುವಂಥ ಒಂದು ಮೆಮೊರೇಬಲ್ ಆಗಿ ಉಳಿದಿರುತ್ತೆ. ಹಾಗೆ ಆ 500 ರೂಪಾಯಿ ಡೆಕೋರೇಷನ್ ಮಾಡಿದ ಸಂದರ್ಭ ಆಗಿದ್ದು ಮತ್ತು ಯಾವ ಕಾರ್ಯಕ್ರಮ, ಹಾಗೆ ಆ ಒಂದು ಮೂಮೆಂಟ್ ಹೇಗಿತ್ತು? ತುಂಬ ಚೆನ್ನಾಗಿ, ತುಂಬ ಹೊಗಳಿಕೆ ಮಾತು ಬಂತು. ಆಮೇಲೆ ತುಂಬ ಜನ ಬೆನ್ನು ಕೂಡ ತಟ್ಟಿದ್ರು. ಎಕ್ಸಾಂಪಲ್ ಚಿಟ್ಟಮಕ್ಕಿ ಭಟ್ರೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ಯಪ್ಪ ಅಂತ ಒಂದು ಬೆನ್ನು ತಟ್ಟಿದ್ರು. ನಮಗೆ ಕೊಟ್ಟಂಥ ಆರ್ಡ್ರು ಕೂಡ ತುಂಬ ಅದನ್ನು ಸಂತೋಷಪಟ್ಟರು. ಅವಾಗ ಅನಿಸ್ತು ಇದಕ್ಕಿಂತ ಮಿಗಿಲಾಗಿ ನಾವು ಮಾಡ್ಬೋದು, ಇದಕ್ಕಿಂತ ತುಂಬ ಚೆನ್ನಾಗಿ ಮಾಡ್ಬೋದು ಅಂತ ನಾವು ತುಂಬ ಯೋಚನೆ ಮಾಡ್ಕೊಂಡ್ವಿ. ಅಂದರೆ ಪ್ರಾರಂಭಿಕ ಹಂತದಲ್ಲಿ ನೀವೀಗ ಒರಿಜಿನಲ್ ಹೂವನ್ನು ಬಳಸಿ ನೀವು ಅವಾಗ ಡೆಕೋರೇಷನ್ನ ಮಾಡಿ. ಹೌದು. ಆ ನಂತರದಲ್ಲಿ 95ರ ನಂತರದಲ್ಲಿ ಆ ಒಂದು ಜರ್ನಿಯನ್ನು ನೋಡಿದ್ರೆ, ಅಂದರೆ ಈಗ ಹಂತ ಹಂತವಾಗಿ ಬೆಳಿತೀರಾ ಅಂದರೆ ಇಷ್ಟು ಕಠಿಣತೆ. ಯಾಕಂದರೆ ಒಂದು ಯಾವುದೇ ಒಂದು ಬಿಸ್ನೆಸ್ ಪ್ರಾರಂಭಿಕ ಹಂತದಲ್ಲಿ ಅದು ಮುಳ್ಳಿನ ಹಾದಿ ಅಂತ ನಾವು ಹೇಳ್ತೀವಿ. ಹಾಗೆ ಅಂದರೆ ಯಾವ ರೀತಿಯ ಕಠಿಣಕರವಾಗಿತ್ತು? ಕಠಿಣಕರ ಅಂದರೆ ಇತ್ತೀಚೆಗೆ ನಾವು ನೋಡಿ 2000 ನಾವು 95ರಿಂದ 2000ವರೆಗೆ ಹೂವಿನ ಅಲಂಕಾರ ಬಿಟ್ಟರೆ, ಅದು ಬಿಟ್ಟರೆ ಅದ್ರ ಈಗಿನ ಬರುವಂಥ ಪಿಲ್ಲರ್ ಡೆಕೋರೇಷನ್ ಆಗಲಿ, ಬೊಕ್ಕೆ ಐಟಮ್ಸ್ ಆಗಲಿ ಇರಲಿಲ್ಲ. ಅದು ಸರಿಸುಮಾರು ಬಂದಂಥದ್ದು 2000 ಕೊಪ್ಪದಿಂದ ಪ್ರಾರಂಭ ಆಗಿದೆ 2000 ಇಸ್ವಿ ಮೇಲೆ. 2000 ಇಸ್ವಿಗೆ ಒಂದು JMJ ಫೀಲ್ಡಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮ ಮೊದಲ ಇನ್ವೆಸ್ಟ್ಮೆಂಟ್ ಪಿಲ್ಲರ್ ಡೆಕೋರೇಷನ್ ಬೊಕ್ಕೆ ಅನ್ನೋದು ಅಲ್ಲಿ ಪ್ರಾರಂಭ ಮಾಡಿದೆ. ಮತ್ತು ಸರಿಸುಮಾಗಿ ಒಂದು ಈ ಪ್ರಾರಂಭ ಆದಾಗ
ಈ ಡೆಕೋರೇಷನ್ ಅನ್ನೋದು ಹೂವಿನ ಅಲಂಕಾರ ಬಿತ್ತು ಮತ್ತೆ ಎಲ್ಲ ಡಿಸೈನ್ ವರ್ಕ್ ಅಂತ ಸ್ಟಾರ್ಟ್ ಆಗಿ ಕ್ರಿಯೇಟಿವ್ ಅಂತ ಆಗಿದ್ದೆ ಅದು ನನ್ನ ಮದುವೆದಿಂದಾನೆ. 2004 ನನ್ನ ಮದುವೆ ಆಯಿತು. ಅಲ್ಲಿ ಮೊದಲ ಬಾರಿ ಒಕ್ಕಲಿಗರ ಸಮುದಾಯನ ಅಲ್ಲಿ ನಾನು ಕ್ರಿಯೇಟಿವ್ ಡೆಕೋರೇಷನ್ ಕೊಟ್ಟು ಮೊದಲು ನನ್ನ ಮದುವೆ ಕಾರ್ಯಕ್ರಮ ಕೊಟ್ಟು ಆಮೇಲೆ ಆ ಕ್ರಿಯೇಟಿವ್ ಆ ಡೆಕೋರೇಷನ್ ಅನ್ನ ಕೊಡಕ್ಕೆ ಪ್ರಾರಂಭ ಮಾಡಿದೆ. ನಿಮ್ಮ ಮದುವೆ ಮೂಲಕವೇ ಅದಕ್ಕೊಂದು ಮುಹೂರ್ತ ಕೂಡ ಇದಾಗಬಹುದು. ಖಂಡಿತ. ಓಕೆ, ಅಂದ್ರೆ ಈಗ ನೀವು ಆಶೀರ್ವಾದ್ ಈವೆಂಟ್ಸ್ ಅಂದ್ರೆ ಆ ಆಶೀರ್ವಾದ್ ಈವೆಂಟ್ಸ್ ನ ಪ್ರಾರಂಭ ಮಾಡಿದ್ದೆ ಅವಾಗ ನೀವು? ನಾನು ಬರೀ ಡೆಕೋರೇಷನ್ ಮತ್ತೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಸರಿಸುಮಾರು ತುಂಬ ಜನದ ನಾವು ಕೆಲವೆಲ್ಲ ತುಂಬ ಆರ್ಡರ್ಗಳನ್ನು ತೊಗೊಳ್ತಿದ್ದೆ. ಕೆಲವರೆಲ್ಲ ಒಂದು ಮನೆಗೆ ಬೇಕಂದ್ರೆ ಅವರಿಗೆ ಒಂದು ಕಾರ್ಯಕ್ರಮ ಆದಾಗ ಒಂದು ಡೆಕೋರೇಷನ್ ಬೇಕು, ಸಣ್ಣದಾಗಿ ಒಂದು ಶಾಮಿನ ಒಂದು ಊಟದ ವ್ಯವಸ್ಥೆ ಬೇಕು. ಅಲ್ಲಿ ಮೊದಲು ಪ್ರಾರಂಭ ಇದು ಕೆಟ್ರಿಂಗ್ ಊಟದ ಬಗ್ಗೆ. ಕೆಲವೆಲ್ಲ ಸಣ್ಣ ಆಡಿದಾಗ ನಾವು ಒಂದು ಒಳ್ಳೆ ಊಟದ ವ್ಯವಸ್ಥೆ ಅಂತ ಹೇಳಿದ್ರು. ಅದು ನನ್ನ ಮನಸ್ಸಲ್ಲಿ ಇರ್ತಿತ್ತು. ಡೆಕೋರೇಷನ್ ಮುಂದೆ ಆದಾಗ ಒಂದು ಒಳ್ಳೆ ಕೆಟ್ರಿಂಗ್ ವ್ಯವಸ್ಥೆ ಮತ್ತು ಒಂದು ವ್ಯತಿರಿಕ್ತ ವೆರೈಟಿ ಆಫ್ ಕೊಡಬೇಕಂತ ಮನಸ್ಸಿದ್ದು. ಅದು ಮೊದಲು ನನಗೆ ಸಿಕ್ಕಿದ್ದು ಒಂದು ಊಟದ ಬಗ್ಗೆ. ಅಲ್ಲ ಸಣ್ಣ ಪುಟ್ಟ ಕಾರ್ಯಕ್ರಮ ನಾನು ವೈಯಕ್ತಿಕವಾಗಿ ಡೆಕೋರೇಷನ್ ಮಾಡ್ತಾ ಬರ್ತಿದ್ದೆ. ಅದರಲ್ಲೂ ಕೂಡ ತುಂಬ ಸಪೋರ್ಟು ಮತ್ತು ವೆರೈಟಿ ಆಫ್ ಫುಡ್ ಕೊಡ್ಬೇಕಾದ್ರೆ ಎಲ್ಲರೂ ಇಷ್ಟಪಟ್ಟು ಮಾಡಬೇಕಾದ್ರೆ ಈಗ ಕೆಟ್ರಿಂಗ್ ಅಂದರೆ ಅಷ್ಟು ಸುಲಭ ಅಲ್ಲ, ಅದಕ್ಕೆ ಬೇಕಂತ ವ್ಯವಸ್ಥೆಗಳು ಬೇಕು. ಪಾತ್ರೆ ಆಗಲಿ ವೆಸಲ್ಸ್ ಆಗಲಿ ತುಂಬ ವ್ಯವಸ್ಥೆ. ಅದು ಮಾಡಿದಾಗ ಆಮೇಲೆ ಬಂದಂಥದ್ದೇ ಶಾಮಿಯಾನ. ಕೆಲವೊಮ್ಮೆ ನಾವು ಡೆಕೋರೇಷನ್ ಆದಾಗ ಕೆಲವರು ತುಂಬ ಆತ್ಮೀಯ ಹೇಳ್ತಾರೆ, ಪ್ರಸನ್ನ ನಾನೆಲ್ಲ ರಿಸ್ಕ್ ತೊಗೊಳಕ್ಕಾಗಲ್ಲ, ನೀನೊಂದು ಶಾಮಿಯಾನ ಒಂದು ಅದಕ್ಕೆ ಬೇಕು ಎಲ್ಲ ನೀನೇ ಮಾಡುವಂತಿದ್ರು. ನನಗೆ ಆದರೆ ಶಾಮಿಯಾನ ಎಲ್ಲ ಮಾಡೋವಂಥ ವ್ಯವಸ್ಥೆ ಇರಲಿಲ್ಲ. ಕೆಟ್ರಿಂಗಲ್ಲಿ ಬೆಳಿಬೇಕಂತ ಇದ್ದು, ಯಾಕಂದರೆ ನಾನೆಲ್ಲ ಕೊಪ್ಪ ಮಿತ್ತಿದ್ರು ನನ್ನ ಸ್ನೇಹಿತರೆ, ಅವರೆಲ್ಲ ಕಾರಿಗೆ ಆರ್ಡ್ರ್ಗೂ ನನಗೆ ಕೊಡ್ತಿದ್ರು. ಯಾರನ್ನೂ ಕೂಡ ವಿರೋಧವಾಗಿ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಆದರೆ ಸಮಯ ಸಂದರ್ಭಗಳು ಒಂದೊಂದು ಸತಿ ಏನೋ ಮಾಡ್ತವೆ, ಅಲ್ಲಿ ಅನನುಕೂಲತೆ. ಈ ಕಾರ್ಯಕ್ರಮ ನಿಮಗೆ ಗೊತ್ತಿದೆ, ಒಂದೇ ದಿನದಲ್ಲಿ 10 ಕಾರ್ಯಕ್ರಮ ಇರ್ತದೆ. ನಾವು ಅವ್ರ ಬಳಿಗೆ ಹೋದಾಗ ಆ ವಸ್ತುಗಳು ನಮಗೆ ಸಿಗೋದಿಲ್ಲ. ನಾವು ಸರ್ವಿಸನ್ನು ಒಬ್ಬ ಕಸ್ಟಮರ್ ನಾವು ಕೊಡೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ನಾವೇನು ಮಾಡಿದೆ ಅಂದರೆ ಅದರೊಟ್ಟಿಗೆ ಒಂದೇ ಬಾರಿಗೆ ಕೆಟ್ರಿಂಗ್ ಶಾಮಿಯಾನ ಡೆಕೋರೇಷನು ಸೌಂಡ್ಸು ಎಲ್ಲ ವ್ಯವಸ್ಥೆಗಳು ಒಂದೇ ಸೂರಿನಡಿ ವ್ಯವಸ್ಥೆ ಮಾಡಿದ್ದೀನಿ ನಾನೀಗ. ಹಾಗೆ ಅದು ಪ್ರಾರಂಭ ಆದ ಮೇಲೆ ಡೆಕೋರೇಷನ್ ಇದ್ದಿದ್ದಾನೆ ಆಶೀರ್ವಾದ್ ಡೆಕೋರೇಷನ್ ಆಶೀರ್ವಾದ್ ಈವೆಂಟ್ಸ್ ಅಂಡ್ ಡೆಕೋರೇಷನ್ ಮಾಡೋಕ್ಕೆ ಪ್ರಾರಂಭ. ಅಂದರೆ ಆಶೀರ್ವಾದ್ ಅನ್ನುವ ನೇಮನ್ನು ನೀವು ಹೇಳಿ, ಈಗ ಯಾವುದೇ ಒಂದು ಸಂಸ್ಥೆನ ಕಟ್ಟಿ ಬೆಳೆಸಲು ಅಲ್ಲಿ ನೇಮ್ ಕೂಡ ಅಷ್ಟೇ ಇದಾಗುತ್ತೆ. ಅಂದರೆ ಅಟ್ರಾಕ್ಟಿವ್ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳಿರ್ತವೆ, ಹಲವಾರು ರೀತಿಯ ಕಾರಣಗಳಿರ್ತವೆ ಒಂದು ನೇಮ್ ವಿಚಾರದಲ್ಲಿ. ಹಾಗೆ ಆಶೀರ್ವಾದ್ ಅಂತಲೇ ನೇಮ್ ಹಿಡಿದು ಪ್ರಮುಖ ಕಾರಣ ಏನು? ಅದು ಆಸೆ ನನ್ನಕ್ಕಿಂತಲೂ ನನ್ನ ಮನೆಯವರ ಆಸೆ ಅಂತ ಹೇಳ್ಬೋದು. ಭಾಳ ವರ್ಷದಿಂದ ಒಂದು ಉದ್ಯಮಕ್ಕೆ ಅಂಗಡಿಗೆ ಒಂದು ಹೆಸರನ್ನು ಇಡಬೇಕಂತ ಇಡಬೇಕಾರೆ ಅದು ಯಾವಾಗಲೂ ಒಂದು ಹೆಸರಿತ್ತು, ಆಶೀರ್ವಾದ ಒಂದು ಹುಡುಕಿ ಇಟ್ಟಿದ್ದು. ಅದು ಮನೆಯವರು ಜೊತೆಗೂರು ಅಣ್ಣ ತಮ್ಮದ್ರು ಎಲ್ಲ ನಾವು ಒಟ್ಟಿಗೆ ಮಾಡಿದಂಥ ಹೆಸರು. ಹಾಗಾಗಿ ತುಂಬ ಹೆಸರು ನಮ್ಗೆ ಅನಿಸ್ತು, ಜನರ ಆಶೀರ್ವಾದ ಕೂಡ ಬೇಕು, ಮುಖ್ಯವಾಗಿ ದೇವರ ಆಶೀರ್ವಾದ ಬೇಕು. ಹಾಗೆ ನಾವು ಕೂಡ ಆಶೀರ್ವಾದ ಅಂದರೆ ನಾವು ಸಂತೋಷದಿಂದ ಪ್ರೀತಿಯಿಂದ ಅದು ಮಾಡುವಂಥದ್ದಿರಬೇಕು. ಹಾಗಾಗಿ ಅದಕ್ಕೊಂದು ಸೂಕ್ತವಾದ ಹೆಸರು ಆಶೀರ್ವಾದ ಅಂತ ಇರಲಿ ಅಂತೇಳಿ ಅದು ಆಶೀರ್ವಾದ. ಕೆಲವರೆಲ್ಲ ತುಂಬವಾಗಿ ಆಶೀರ್ವಾದ ಅಂತ ಒಂದು ಹೊಗಳಿಕೆಯಲ್ಲಿ ಹೇಳ್ತಾರೆ ಈಗಲೂ ಕೂಡ. ಆಶೀರ್ವಾದ್ ಈವೆಂಟ್ಸ್ ಅವರು ಆಶೀರ್ವಾದ್ ಡೆಕೋರೇಷನ್ ಬಂದರು. ಹೆಸರು ಪ್ರಸನ್ನ ಅನ್ನೋಕ್ಕಿಂತಲೂ ಆಶೀರ್ವಾದ ಅಂತ ಅವರು ಹೇಳೋಂಥ ಮಾತಲ್ಲಿ ಅದೊಂಥರ ಪ್ರೀತಿ ಇರುತ್ತೆ, ಸಂತೋಷ ಇರುತ್ತೆ, ಏನೋ ಒಂದು ಭರವಸೆ ಇರುತ್ತೆ. ಅದು ನಮಗೆ ತುಂಬ ಸಂತೋಷನ ಸಿಗುತ್ತೆ. ಹಾಗೆ ಈ ಹೆಸರನ್ನು ಆಯ್ಕೆ ಆಯಿತು. ಓಕೆ, ಅಂದರೆ ಈಗ ಆಶೀರ್ವಾದ್ ಡೆಕೋರೇಷನ್ ಕೊಪ್ಪದಲ್ಲಿ ಡೆಕೋರೇಷನ್ ಅನ್ನೋದಕ್ಕೆ ಮುನ್ನುಡಿ ಬರೆದವ್ರೆ ನೀವು. 33 ವರ್ಷಗಳ ಹಿಂದೆ ಡೆಕೋರೇಷನ್ ಕೊಪ್ಪದಲ್ಲಿ ಹೀಗೂ ಮಾಡುವಂಥ ತೋರಿಸ್ಕೊಟ್ಟವ್ರು ನೀವು. ಅಂದರೆ ಕೊಪ್ಪದಲ್ಲಿ ಮೊದಲ ಡೆಕೋರೇಷನ್ ನಿಮ್ಮದೇ ಆಗಿರುವಂಥದ್ದು ಎಷ್ಟು ಖುಷಿ ಇದೆ? ತುಂಬ ಸಂತೋಷ ಇದೆ. ಯಾಕಂದರೆ ನನ್ನ ಹತ್ರ ಎಲ್ಲಕ್ಕಿಂತ ಖುಷಿ, ನನ್ನ ಹತ್ರ ತುಂಬ ಜನ ಕಲ್ತವರೇ ಹುಡುಗರಿದ್ದಾರೆ. ಕೆಲವರು ಈಗ ಖುಷಿ ಆಗುತ್ತೆ, ಅವರೇ ಒಂದು ಸ್ವಂತ ಉದ್ಯಮವನ್ನು ಮಾಡ್ಕೊಂಡು ಅದರಲ್ಲೇನು ಮುನ್ನೋಡಿತಾ ಇದ್ದಾರೆ. ಆಮೇಲೆ ಕೆಲವರು ಎಷ್ಟೋ ಬಾರಿ ಕೆಲವೊಮ್ಮೆ ವಸ್ತುಗಳು ಬೇಕಾದ ನಮ್ಮ ಹತ್ರನೇ ಬಂದು ತೊಗೊಂಡು ಹೋಗ್ತಾರೆ. ಹಾಗೆ ಎಲ್ಲೋ ಒಂದು ಸಂತೋಷ. ಈ ಉದ್ಯಮ ಪ್ರಾರಂಭ ಮಾಡಿದ್ರಿಂದ ನಮಗೂ ಸಂತೋಷ, ಅವರು ಬೆಳವಣಿಗೆ ಮಾಡ್ತಾರಲ್ಲ ಅದರಿಂದ ತುಂಬ ಸಂತೋಷ ಇದೆ. ಓಕೆ, ಆ ಕೊಪ್ಪ ಈಗ ನೀವು ಬರೀ ಕೊಪ್ಪಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಈಗ ಪ್ರಮುಖವಾಗಿ ನೀವೀಗ ಯಾವೆಲ್ಲ ಭಾಗಗಳಿಗೆ ಈಗ ಕಾರ್ಯಕ್ರಮಗಳು, ದೊಡ್ಡ ಕಾರ್ಯಕ್ರಮಗಳನ್ನ ನೀವು ಕೂಡ ಇದು ಮಾಡಿದ್ದೀರಾ, ಯಾವೆಲ್ಲ ಪ್ರದೇಶಗಳಿಗೆ ನೀವೀಗ ವರ್ಕ್ ಮಾಡ್ತಾ ಇದ್ದೀರಾ? ಇತ್ತೀಚಿಗೆ ದಿನಗಳಲ್ಲಿ ಎಲ್ಲ ಕಡೆ ಡೆಕೋರೇಷನು ಎಲ್ಲ ಇದೆ. ನಾನು ಪ್ರಾರಂಭ ಮಾಡಿದ ದಿನದಲ್ಲಿ ಕೊಪ್ಪ ಆಗಲಿ, NRPುರ ಆಗಲಿ, ಮಡಬೂರುವರೆಗೆ ಮತ್ತು ಜೈಪುರ ಆಗಲಿ, ಬಾಳೆನೂರು ಆಗಲಿ ಸುತ್ತಮುತ್ತ ಊರಲ್ಲಿ ಡೆಕೋರೇಷನ್ ಇರಲಿಲ್ಲ. ಎಲ್ಲ ಊರಿಗೆ ನಾನು ಒಬ್ಬನೇ ಆಗಿದ್ದೆ. ನನಗೆ ಇನ್ನೂ ನೆನಪಿದೆ, ನನಗೆ ಇವತ್ತು ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ, ಒಂದು ಅಕ್ಷಯ ತದಿಗೆ ವರ್ಷದ ದಿನ ಒಂದೇ ದಿನ 18 ಕಡೆ ಡೆಕೋರೇಷನ್ ಮಾಡಿದ ಸಾಧನೆ ಇದೆ. 18 ಕಡೆ. ಅದು ಒಂದೇ ದಿನ 18 ಕಡೆ ಡೆಕೋರೇಷನ್. ಅದು ಕೊಪ್ಪ ಮಾತ್ರ. ಅದು ಮಡಬೂರಲ್ಲಿತ್ತು, NRಪುರದಲ್ಲಿತ್ತು, ಕೊಪ್ಪದಲ್ಲಿತ್ತು, ತೀರ್ಥಹಳ್ಳಿ ಇತ್ತು, ಜೈಪುರ ಇತ್ತು, ಬಾಳೆನೀರು ಇತ್ತು. ಆದ್ರೆ ಆವಾಗ ಯಾರು ಕೂಡ ಸಹಾಯಕರು ಸಿಗ್ತಿರ್ಲಿಲ್ಲ. ಈಗ ಆದರೆ ಇಲ್ಲೇ ನಮ್ಮ ಅಕ್ಕನ ಮಗ ಮತ್ತೆ ಸಣ್ಣ ಹುಡುಗರನ್ನ 3 ಜನನ ಇಟ್ಕೊಂಡು 18 ಕಡೆ ಅಂತ ಮಾಡಿದಂಥ ಸಾಧನೆ ಕೂಡ ಇದೆ. ಓಕೆ,
ಅಂದ್ರೆ ಒಂದೇ 18 ಕಡೆ ಮಾಡುವಂತ ಸ್ಟೇಜ್ ಇಲ್ಲ, ಯಾಕಂದ್ರೆ ಅದಕ್ಕೆ ತಕ್ಕ ಹಾಗೆ ವರ್ಕರ್ಸ್ ಇದ್ರೆ ನೀವು ಮಾತ್ರ ಮಾಡಿರುವಂತದ್ದು ಅದು. ಇಲ್ಲ, ನಾವು ಜೊತೆಗೂಡಿ ಮಾಡಿದ್ವಿ. ನಾವು 4 ಜನ, ಸಹಾಯಕರು ಒಂದು 3 ಜನ ಇದ್ರು, ಆಮೇಲೆ ನಾನು ಸೇರಿ 4 ಜನ. ಅಂದ್ರೆ ಆಗಿನ ಕಾಲದಲ್ಲಿ ಒಂದು ದೊಡ್ಡ ಡೆಕೋರೇಷನ್ ಅಲ್ಲ, ಈಗಿನ ರೀತಿ ಟ್ರೆಡಿಷನ್ ಇರಲಿಲ್ಲ. ಆದ್ರೆ ಸಣ್ಣ ಪುಟ್ಟ ಮಟ್ಟಕ್ಕೆ ಒಂದು 3 ಪೀಸ್ ಆರ್ಚ್ ಅಂತ ಎಲ್ಲ ಇರ್ತಿತ್ತು, ಒಂದು ಜಸ್ಟ್ ಪಿಲ್ಲರ್ ಇಡುವಂಥದ್ದು, ಮಂಟಪಕ್ಕೆ ಹೂ ಬಿಡುವಂಥದ್ದು, ಇಂಥ ಒಂದು ಸಣ್ಣ ಸಣ್ಣ ಡೆಕೋರೇಷನ್ಗಳು. ಆದ್ರೂ ಕೂಡ 18 ಆವಾಗ ವೆಹಿಕಲ್ ಪ್ರಾಬ್ಲಮ್ ಇತ್ತು. ನನ್ನ ಹತ್ರ ಯಾವುದೇ ಸ್ವಂತ ಒಂದು ಗೂಡ್ಸ್ ಆಗಲಿ ಏನಿರಲಿಲ್ಲ. ಬಾಡಿಗೆ ಮಾಡಿ ಈ 18 ಕೂಡ ಅಂತ ಕೂಡ ನಾವು ವ್ಯವಸ್ಥೆನ ಸುಸಜ್ಜಿತವಾಗಿ ಮಾಡಿದ್ವಿ. ಓಕೆ, ಈಗ ನಿಮ್ಮ ಆಶೀರ್ವಾದ್ ಇವೆಂಟ್ಸ್ ಮತ್ತು ಡೆಕೋರೇಷನ್ ಅಲ್ಲಿ ಪ್ರಸ್ತುತ ಯಾವೆಲ್ಲ ಸರ್ವಿಸ್ಗಳು ಈಗ ಲಭ್ಯ ಇದೆ? ಸಾಧಾರಣವಾಗಿ ಶಾಮ್ಯಾನ ಅಂದರೆ ನಮ್ಮಲ್ಲಿ ಈಗ ಶಾಮ್ಯಾನೆ ಆಗಲಿ, ಪೆಂಡಲ್ ಆಗಲಿ, ಶೀಟ್ ಡ್ರೆಸ್ ಆಗಲಿ, ಪ್ರತಿಯೊಂದು ವ್ಯವಸ್ಥೆಗಳಿದೆ. ಮತ್ತು ಫರ್ನಿಚರ್, ಚೇರು, ಟೇಬಲ್ ಏನು ಬೇಕಾದ್ರೂ ನಮ್ಮ ಹತ್ರ ಸಿಗುತ್ತೆ. ಸರಿಸುಮಾರು ನಮ್ಮ ವ್ಯವಸ್ಥೆ ಅಂದರೆ ಮಿನಿಮಮ್ ಒಂದು 4,000 ಜನದಿಂದ 5,000 ಜನ ಬೇಕಂತ ವ್ಯವಸ್ಥೆಗಳು ಎಲ್ಲದೂ ನಮಗೆ ಸಿಗುತ್ತೆ. ಅದರೊಂದಿಗೆ ಡೆಕೋರೇಷನ್ ಆಗಲಿ, ಸೌಂಡು ಮುಂಚೆವಾಗಿ ನಾವು ಏನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಇತ್ತೀಚಿನ ದಿನಗಳೇ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಯಾವುದೊಂದು 3,000, 4,000, 5,000 ಜನ ಸೇರುವಂಥದ್ದು ದೊಡ್ಡ ಕಾರ್ಯಕ್ರಮ. ಇತ್ತೀಚಿನ ನೀವು ನೋಡ್ಬೋದು, ಎಸ್.ಎನ್. ನಾಬಟ್ ಅಂತ ಸ್ಕೂಲ್ಗಳನ್ನು ನಾವು ಮಾಡಿದ್ವಿ. ಇತ್ತೀಚೆಗೆ ನೀವೇ ಲೈವ್ ಮಾಡಿದಂಥ ಒಂದು ವಲಯ ಮಟ್ಟದ ಒಂದು ಕಾರಂತರ ಹೋಟ್ಲು ಒಂದು ದೊಡ್ಡ ಕಾರ್ಯಕ್ರಮ ಆಯಿತು. ಅಂತ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡೋಂಥದ್ದೇ. ಊಟ ಆದರೂ ಅಷ್ಟೇ ಕೂಡ, ಇಷ್ಟೇ ಬಂಟರ ಭವನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ, ಫುಲ್ ಈವೆಂಟನ್ನೇ. ಒಕ್ಕಲಿಗರ ಸಮಯದಲ್ಲಿ ಮಾಡಿದ್ವಿ, ಡಿಸೆಂಬರಲ್ಲೇ ಮಾಡಿದ್ವಿ. ತುಂಬ ದೊಡ್ಡ ಕಾರ್ಯಕ್ರಮಗಳು ಮಾಡ್ತೀವಿ. ಅಂಥ ವ್ಯವಸ್ಥೆ ಒಂದು 3,000-4,000 ಜನ ಬೇಕಂತ ಎಲ್ಲ ವ್ಯವಸ್ಥೆಗಳು ನಮ್ಮ ಜೊತೆ ಇದೆ. ಮತ್ತು ಕೊಪ್ಪದಲ್ಲಿ ಪ್ರೋ ಕಬಡ್ಡಿ ಅಂತ ಪ್ರಾರಂಭ ಆಯಿತು. ಪ್ರೋ ಕಬಡ್ಡಿ ಅಂತ ಪ್ರಾರಂಭ ಮಾಡಿದ್ದು ಮೊದಲೇ ನಾನು. JMJ ಫೀಲ್ಡಲ್ಲಿ ಮೊದಲ ವ್ಯವಸ್ಥೆ ಮಾಡಿಕೊಟ್ಟಿದ್ದೆ ನಾನು. ಅವರೆಲ್ಲ ಆರ್ಗನೈಸರ್, ಸೌಂಡ್ ಆಗಲಿ, ಅವ್ರದ್ದು ಸಿಸ್ಟಮ್ ಆಗಲಿ, ಡ್ರೆಸ್ ಆಗಲಿ ಎಲ್ಲ ಮಾಡಿಕೊಟ್ಟಿದ್ದೆ ನಾನು. ಓಕೆ, ಅಂದರೆ ಈಗ ಒಂದು ಈವೆಂಟ್ ಅಂತ ಬಂದಾಗ ಕೆಲವೊಂದು ಕಾರ್ಯಕ್ರಮಗಳು, ಎಲ್ಲ ರೀತಿಯ ಕಾರ್ಯಕ್ರಮಗಳು ನೀವು ಅಂದರೆ ಹೆಚ್ಚಿನದಾಗಿ ನೀವು ಯಾವ ರೀತಿಯ ಕಾರ್ಯಕ್ರಮಗಳನ್ನ ಕಾನ್ಸಂಟ್ರೇಷನ್ ಮಾಡ್ತೀರಾ? ಜಾಸ್ತಿಯಾಗಿ ನಮಗೆ ಇಂಟ್ರೆಸ್ಟ್ ಇರೋದೇ ಮದುವೆ ಕಾರ್ಯಕ್ರಮಗಳು. ಓಕೆ, ಆದರೆ ಇದು ಒಂದು ರಿವಾರ್ಡ್ಸೇ ಬೇರೆ. ಹಾಗಾಗಿ ತುಂಬ ಖುಷಿ ಆಗುತ್ತೆ. ಮತ್ತು ಅವರು ಎಲ್ಲದು ಕ್ರಿಯೇಟಿವ್ ಕೇಳ್ತಾರೆ. ಬೇರೆಲ್ಲ ಕಾರ್ಯಕ್ರಮ ನಿಮಗೆ ಯಾವ ಪ್ರೋಗ್ರಾಮ್ ಏನಿಲ್ಲ, ಮಾಮೂಲಿ ಇರುತ್ತೆ. ಈ ಮದುವೆ ಕಾರ್ಯಕ್ರಮ ಅಂದರೆ ಈಗಿನ ಕಾರ್ಯಕ್ರಮ, ಈಗ ಇನ್ಸ್ಟಾಗ್ರಾಮ್ ಬಂದ ಮೇಲೆ ಎಲ್ಲ ಮದುಮಕ್ಕಳು ಕೇಳೋದು ಅವರಿಗೆ ಎಲ್ಲರಿಗಿಂತ ನನಗೆ ವಿಭಿನ್ನವಾದ ಬೇಕು ಅಂತ. ಆ ವಿಭಿನ್ನವಾದ ಎಲ್ಲ ಸಿಸ್ಟಮ್ಗಳನ್ನಾಗಲಿ, ಒಂದು ಡೆಕೋರೇಷನ್ ಆಗಲಿ ಎಲ್ಲ ನಮ್ಗೆ ವಾಟ್ಸಪ್ ಅಂತ ಕಳಿಸ್ತಾರೆ. ಕ್ರಿಯೇಟಿವಿಟಿ ನೋಡ್ತಾರೆ, ಒಂದು ಮಾಡಿಗಿಂತ ಇನ್ನೊಂದು ಏನು ಡಿಫ್ರೆಂಟ್ ಆಗಿದೆ. ನಮಗೆ ಮಾಡಿದ್ರೆ ನಮಗೆ ಬೇಜಾರಾಗುತ್ತೆ. ಕ್ರಿಯೇಟಿವ್ ಕೊಲ್ದಾಗ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಪ್ರತಿಯೊಬ್ಬರು ಅದು ಕ್ರಿಯೇಟಿವ್ ಕೊಲ್ದಾಗ ನಮ್ಮ ಕ್ರಿಯೇಟಿವ್ ಕೊಡೋಕ್ಕೆ ತುಂಬ ಖುಷಿ ಆಗುತ್ತೆ. ಓಕೆ, ಅದೇ ರೀತಿಯಲ್ಲಿ ಈಗ ನಿಮ್ಮ ಆಶೀರ್ವಾದ್ ಇವೆಂಟ್ಸಲ್ಲಿ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಕಬಡ್ಡಿ ಅಂತ ಹೇಳಿದ್ರಿ, ಅಂದರೆ ಅದಕ್ಕೆ ಸಂಬಂಧಪಟ್ಟಾಗ ಯಾವೆಲ್ಲ ರೀತಿಯ ಒಂದು ವ್ಯವಸ್ಥೆ ಇದೆ ನಿಮ್ಮಲ್ಲಿ? ಪ್ರೋ ಕಬಡ್ಡಿ ಅಂದಾಗ ಅವರಿಗೆ ಬೇರೆ ಏನು ವ್ಯವಸ್ಥೆ ಬೇಕಾಗಿಲ್ಲ. ಒಂದು ಡ್ರೆಸ್ ಬೇಕಾಗತ್ತೆ, ಒಂದು ಸೌಂಡ್ ಬೇಕಾಗತ್ತೆ, ಅವರಿಗೆ ಒಂದು ಜಾಸ್ತಿ ಏನೋ ವ್ಯವಸ್ಥೆ ಬೇಕಾಗಿರೋದಿಲ್ಲ. ಮತ್ತು ಮ್ಯಾಟೆಲ್ಲ ಅವರ ಒಂದು ಸಿಸ್ಟಮ್ ಸ್ಪೋರ್ಟ್ಸ್ ಇದಿರುತ್ತೆ, ಅದರಿಂದ ತರ್ತಾರೆ. ಅಂದರೆ ಒಂದು ವಿಭಿನ್ನವಾದ ಕಾರ್ಯಕ್ರಮ ಮಾಡಬೇಕನ್ನೋ. ಪ್ರೋ ಕಬಡ್ಡಿ ಅಂದರೆ ಇಲ್ಲಿ ಸುತ್ತಮುತ್ತಲು ಆಗ್ತಾನೆ ಇಲ್ಲ, ಅವಾಗೆಲ್ಲ ಬಂದಂಥ ಅಷ್ಟೇ ಕರ್ನಾಟಕಕ್ಕೆ. ಅವಾಗ ಬಂದಾಗ ನಮಗೂ ಒಂದು ಕ್ರೇಜಿ, ಅದು ಏನು ಮಾಡ್ಬೋದು, ಅದು ತುಂಬ ಹೊಗಳಿಕೆ ಮಾತು ಬಂತು. ಅದು ವರ್ಷದಿಂದ ವರ್ಷಕ್ಕೆ ಮಿಗಿಲಾಗಿ ಇನ್ನೊಂದು ಜಾಸ್ತಿಯಾಗಿ ತುಂಬ ವಿಭಿನ್ನವಾಗಿ ಮಾಡ್ತಾ ಇದ್ದಾರೆ ಅವರಿಗೆ. ಓಕೆ, ಅದೇ ರೀತಿಯಲ್ಲಿ ಈಗ ಒಂದು ಈವೆಂಟ್ ಅಥವಾ ಬಂದಾಗ, ಹೌದು ನನ್ನ ಒಂದು ಈವೆಂಟ್, ನಾನು ಮಾಡಿದಂಥ ಒಂದು ಕಾರ್ಯಕ್ರಮ, ನನ್ನ ಸಂಸ್ಥೆಯಿಂದ ಮಾಡಿದಂಥ ಒಂದು ಈವೆಂಟ್ ಇನ್ನು ಎಷ್ಟು ವರ್ಷ ಆದರೂ ಕೂಡ ಇದನ್ನ ಮರೆಯಲ್ಲ ಅನ್ನುವಂಥ ಒಂದು ಈವೆಂಟ್, ಅಂದರೆ ನಿಮ್ಮ ಒಂದು 33 ವರ್ಷಗಳ ಜರ್ನಿಯಲ್ಲಿ ಒಂದು ನೆನಪಿಡುವಂಥ ಒಂದು ಪ್ರಮುಖವಾದ ಈವೆಂಟ್ ಯಾವುದು? ಸಾಧಾರಣವಾಗಿ ನಾವು ನೆನಪಿನಲ್ಲಿ ಇಡೋಕ್ಕಿಂತ ಕೂಡ ಅದನ್ನು ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಜನ ನಮಗೆ ಅವರು ಒಳ್ಳೆ ಮಾತುಗಳು ಕೊಡ್ತಾರೆ. ಇತ್ತೀಚೆಗೆ ಬೆಳಗ್ಗೆನೇ ಬೇಕಾದ್ರೆ ಅವ್ರ ಕಾನ್ಫರೆನ್ಸ್ ಬೇಕಾದ್ರೆ ಆಗ್ಬೋದು. ಇತ್ತೀಚೆಗೆ ಒಂದು ಗೃಹ ಪ್ರವೇಶ ಮಾಡಿದೆ, ನಿನ್ನೆ ಗೃಹ ಪ್ರವೇಶ ಆಯಿತು ಆದರ್ಶ ಹಾಸ್ಪಿಟ್ಲ್ ಹಿಂದ್ಗಡೆ. ಅವರ ಗೃಹ ಪ್ರವೇಶ ಅವರ ಸರಿಸುಮಾರು ಒಂದು 4-5 ವರ್ಷದಿಂದ ನಾನು ಮದುವೆ ಕಾರ್ಯಕ್ರಮ ನಾನೇ ಮಾಡಿದ್ದೆ. ಅವರ ಕಾಂಟ್ಯಾಕ್ಟ್ ಆಗಲಿಲ್ಲ, ಅವರೇ ಕಾಂಟ್ಯಾಕ್ಟ್ ಮಾಡಿ, ಅವರು ಫ್ಯಾಮಿಲಿನೇ ಫಾರಿನಲ್ಲಿ ಇದ್ದಾರೆ. ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮದು ವ್ಯವಸ್ಥೆ ಮಾಡಿ, ಎಲ್ಲ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ನಾನು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟೆ. ಬೆಳಿಗ್ಗೆ ಅವ್ರು ಕರ್ಬಂದು ತುಂಬ ಸುಸಜ್ಜಿತವಾಗಿ ಅವರದ್ದು ಚಪ್ರದಿಂದ ಅವರ ಎಂಡ್ವರೆಗೆ ಎಲ್ಲ ವ್ಯವಸ್ಥೆ ನಾನೇ ಮಾಡಿಕೊಟ್ಟೆ. ಅವರ ಹೊಗಳಿಕೆ ಮಾತು ಇಷ್ಟೇ ನಮಗೆ ಅದು ಮನಸ್ಸಲ್ಲಿರೋದು. ಪ್ರತಿಯೊಬ್ಬರು ಕಾರ್ಯಕ್ರಮ ಮಾಡಿದ ನಂತರ ನಿಮ್ಮ ವ್ಯವಸ್ಥೆ, ನಿಮ್ಮ ಸಿಸ್ಟಮ್, ಮುಖ್ಯವಾಗಿ ನಿಮ್ಮ ಸರ್ವಿಸ್, ಆನ್ ಟೈಮಲ್ಲಿ ನೀವು ಅಂತ ಕೊಡುವಂಥ ಸರ್ವಿಸ್ ತುಂಬ ಇಷ್ಟ ಆಯಿತು. ಬಂದವರೆಲ್ಲ ನಿಮ್ಮ ಬಗ್ಗೆ ಕೇಳೋರು. ಪ್ರತಿಯೊಂದು ಡೆಕೋರೇಷನ್ ಆಗಲಿ, ಒಂದು ಚಪ್ರ ಆಗಲಿ, ಒಂದು ಪೆಂಡಲ್ ಆಗಲಿ, ಪ್ರತಿಯೊಂದು ಕೇಳ್ತಾರೆ. ಇದೇ ನಮ್ಮ ಮನಸ್ಸಲ್ಲಿರೋದು. ಹೀಗೆ ತುಂಬ ವಿಚಾರಗಳಿದೆ, ಅದನ್ನು ಹೇಗೆ ಹೇಳೋದು? ಓಕೆ, ಅಂದರೆ ಈಗ ಈವೆಂಟ್ ಅಂತ ಬಂದಾಗ ಚಿಕ್ಕ ಈವೆಂಟು, ದೊಡ್ಡ ಈವೆಂಟು ಎಲ್ಲವೂ ಕೂಡ ಇರುವಂಥದ್ದು. ಅದೇ ರೀತಿಯಲ್ಲಿ ನಿಮ್ಮ ಈ ಒಂದು 33 ವರ್ಷದಲ್ಲಿ ಅತಿ ದೊಡ್ಡ ಈವೆಂಟ್ ಅಂದರೆ ಯಾವುದು? ತುಂಬ ಮಾಡಿದ್ದೀನಿ. ಸಾಧಾರಣವಾಗಿ ಅದು ಹೇಗೆ ಹೇಳೋದು, ಹೊರಗಡೆ ಊರಲ್ಲಿ ಮಾಡಿದ್ದೀನಿ, ಭದ್ರಾವತಿಯಲ್ಲಿ ಮಾಡಿದ್ದೀನಿ, ಶಿವಮೊಗ್ಗದಲ್ಲಿ ಮಾಡಿದ್ದೀನಿ, ಕಡೂರಲ್ಲಿ ಮಾಡಿದ್ದೀನಿ. ಹಾಗೆ ದೊಡ್ಡ ಸಾಧಾರಣವಾಗಿ 2,000-3,000 ಜನದ ದೊಡ್ಡ ಈವೆಂಟ್ಗಳೆಲ್ಲ ಮಾಡಿದೆ. ಅಂದರೆ ಈವೆಂಟ್ ಅಂದರೆ ಎಲ್ಲ ವ್ಯವಸ್ಥೆಗಳು ಒಂದೇ ಮಾತ್ರ ಅಲ್ಲ, ಪ್ರತಿಯೊಂದು ವ್ಯವಸ್ಥೆಗಳನ್ನು ದೊಡ್ಡ ಮಟ್ಟದಲ್ಲಿ 3,000 ಜನಕ್ಕೆಲ್ಲ ಮಾಡಿದ್ದೀವಿ. ಓಕೆ, ಅದೇ ರೀತಿಯಲ್ಲಿ ಈಗ ಈ ಡೆಕೋರೇಷನ್ ಅಂತ ಬಂದಾಗ ಬೇರೆ ಬೇರೆ ರೀತಿಯ ಡೆಕೋರೇಷನ್ಗಳು ಕೂಡ ಇರುವಂಥದ್ದು. ಅಂದರೆ ಹೆಚ್ಚಿನದಾಗಿ ಇತ್ತೀಚಿನಲ್ಲಿ ಯಾವ ರೀತಿಯ ಡೆಕೋರೇಷನ್ಗಳಿಗೆ ಜನ ಎಷ್ಟು ಒಲವನ್ನು ತೋರಿಸ್ತಾ ಇದ್ದಾರೆ? ಸಾಧಾರಣವಾಗಿ ಎಲ್ಲ ಡಿಫ್ರೆಂಟೇ ಕೇಳ್ತಾರೆ. ಯಾಕಂತ ಹೇಳಿದ್ರೆ ಈಗೆಲ್ಲ ಇನ್ಸ್ಟಾಗ್ರಾಮ್ ಬಂದಮೇಲೆ
ಒಬ್ಬೊಬ್ರು ಕಾನ್ಸೆಪ್ಟ್ ಇರತ್ತೆ. ಒಂದು ರೆಸೆಟಲ್ ಮಾಡೋದಾದ್ರೆ ಅವ್ರದ್ದೇ ಒಂದು ಓಪನ್ ಫೀಲ್ಡಲ್ಲಿ ಕೇಳ್ತಾರೆ, ಮತ್ತು ಅವ್ರದ್ದೇ ಆದಂಥ ಥೀಮ್ಗಳನ್ನು ಕೇಳ್ತಾರೆ. ಒಂದು ಈಗ ಮುಂಚೆ ಎಲ್ಲ ಇರಲಿಲ್ಲ. ಈಗ ಮುಂಚೆ ಒಂದು ಥೀಮ್ ಅಂತ ಹೇಳಿದ್ರೆ ಅದು ಒಂದು ಭಾಷೆ ಜಾತಿಗೆ ಸೀಮಿತ. ಈಗ ಹಾಗಲ್ಲ, ಪ್ರತಿಯೊಬ್ಬರು ಕೇಳೋದು ಒಂದು ಥೀಮ್. ಆ ಥೀಮ್ ಪ್ರಕಾರ ಕಡೆ ತುಂಬ ಕಷ್ಟ ಆಗತ್ತೆ, ಅದು ಎಲ್ರಿಗೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಒಂದು ಈ ಡೆಕೋರೇಷನ್ನು ಮತ್ತು ಒಂದು ಈವೆಂಟ್ ಆರ್ಗನೈಸರ್ ಬೇಕಂದರೆ ಅದ್ರದ್ದು ಕಲೆ ಇರಬೇಕು, ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು, ಅದ್ರ ಬಗ್ಗೆ ಜ್ಞಾನನೂ ಬೇಕು. ಅದು ಇಲ್ದಿದ್ರೆ ನಾವು ಅದರಲ್ಲಿ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಜನಗಳು ಕೇಳೋ ಅಂತ ನಾವು ಕೊಡೋರಾಗಿರ್ಬೇಕಲ್ಲ. ಈಗ ಗ್ರಾಹಕರು ಕಸ್ಟಮರ್ ಕೇಳ್ತಾರೆ, ಅದನ್ನು ಕೊಡೋರಾದಾಗ ಮಾತ್ರ ಅವರು ಆ ಸ್ಯಾಟಿಸ್ಫ್ಯಾಕ್ಷನಿಂದ ಸಂತೋಷ ನಮಗೆ ಸಿಗುವಂಥದ್ದು. ಓಕೆ, ಅಂದರೆ ಈಗ ನಿಮ್ಮ ಆಶೀರ್ವಾದ ಈವೆಂಟ್ ಮೂಲಕ ಈಗ ನೀವು ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತೀರಾ. ಅಂದಾಜು ಈಗ ಒಂದು ಕಾರ್ಯಕ್ರಮಗಳಂತ ಬಂದಾಗ ಅಥವಾ ನಿಮ್ಮ ಬಳಿ ಕಸ್ಟಮರ್ಸ್ ಬಂದಾಗ ಅವರು ಏನು ಬೇಡಿಕೆಗಳು ಯಾವ ರೀತಿಯಾಗಿರುತ್ತೆ ಅವ್ರದ್ದು? ಸಾಧಾರಣವಾಗಿ ಒಂದು ಇಂಟೆನ್ಷನ್ ಇರುತ್ತೆ, ನಮ್ಮ ಕಾರ್ಯಕ್ರಮದಲ್ಲಿ ಚಂದ ಹಾಕೊಂಡು ಮಾಡಿಕೊಡ್ಬೇಕು, ಮತ್ತು ನಮ್ಗೆ ಇಂಥದ್ದೇ ಬೇಕು ಈ ಥರನೇ ಆಗಬೇಕು ಅನ್ನೋ ಇಂಟೆನ್ಷನ್ ಇರ್ತಾರೆ. ಅದನ್ನು ಪ್ರೊವೈಡ್ ಮಾಡ್ತೀವಿ. ಅದನ್ನೆಲ್ಲ ಏನೂ ದೊಡ್ಡ ಸಮಸ್ಯೆ ಆಗೋದಿಲ್ಲ, ಯಾಕಂದರೆ ನಾವು ಇರೋದೇ ಅದಕ್ಕಾಗಿ ಅಲ್ವಾ. ಹಾಗಾಗಿ ನಮ್ಗೆ ಅದೇನು ದೊಡ್ಡ ಸಮಸ್ಯೆ ಆಗಲ್ಲ ಅನ್ಸುತ್ತೆ. ಅದರ ಜೊತೆಲಿ ಹಿಂದೆ ನಾವು ನೋಡ್ತಾ ಇದ್ವಿ, ಅಂದರೆ ಈಗ ಒಂದು 15, 16, ಒಂದು 20 ವರ್ಷ ಹಿಂದೆ ನೋಡ್ತಾ ಹೋದರೆ ಹೆಚ್ಚಿನದಾಗಿ ಒರಿಜಿನಲ್ ಹೂವುಗಳಿಂದ ಡೆಕೋರೇಷನ್ನ ಜಾಸ್ತಿ ಮಾಡ್ತಾಯಿದ್ರು. ಬರ್ತಾ ಅದಕ್ಕೆ ಅಪ್ಡೇಟ್ ಆಗಿರುವಂಥದ್ದು ಪ್ಲಾಸ್ಟಿಕ್ಕು ಬೇರೆ ಬೇರೆ ರೀತಿ ಬಂದಿರುವಂಥದ್ದು. ಅಂದು ಮಾಡ್ತಿರುವ ಡೆಕೋರೇಷನ್ಗೂ ಈಗ ಪ್ರೆಸೆಂಟ್ ಇರುವಂಥ ಡೆಕೋರೇಷನ್ಗೂ ಏನು ಡಿಫ್ರೆನ್ಸ್ ಏನು ಕಾಣ್ತಾರೆ? ತುಂಬ ಡಿಫ್ರೆನ್ಸ್ ಇದೆ. ಯಾಕಂದರೆ ನನಗೆ ಅನಿಸುತ್ತೆ, ನಾವು 20 ವರ್ಷ ಹಿಂದೆ ಒಂದು ಒರಿಜಿನಲ್ ಹೂವಲ್ಲಿ ನಾವು ಒಂದು 15,000 to 20,000ಕ್ಕೆ ಮಾಡೋವಂಥ ಡೆಕೋರೇಷನು ಒರಿಜಿನಲ್. ಅಲ್ಲಿ ಸರಿಸುಮಾರು ನನಗನ್ಸುತ್ತೆ ಒಂದು 100 ಕಟ್ಟು ಜರ್ಬರು, 100 ಕಟ್ಟು ರೋಸ್ ಅಂತ ಹಾಕ್ತಿದ್ವಿ. ಅದನ್ನೀಗ ಆರ್ಟಿಫಿಷಿಯಲ್ ನಾವು ಮ್ಯಾಕ್ಸಿಮಮ್ 80% ಯೂಸ್ ಮಾಡ್ತೀವಿ, 80-60%. ಆದರೂ ಕೂಡ ಆ ಕಲೆ ಕೊಡೋಕ್ಕಾಗಲ್ಲ. ಯಾಕಂದರೆ ಅದನ್ನು ಈಗ ತರಬೇಕಂದ್ರೆ ಆ 20-15 ಸಾವಿರ ಹಾಕಿದಂಥ 20 ವರ್ಷದ ಹೂವನ್ನು ಈಗ ಒರಿಜಿನಲ್ ಕೊಡಬೇಕಂದ್ರೆ ಸರಿಸುಮಾರು 2 to 3 ಲಕ್ಷ ಮೇಲ್ ಬೇಕು ಒಂದು ಮದುವೆ ಕಾರ್ಯಕ್ರಮಕ್ಕೆ. ಹಾಗಾಗಿ ಮತ್ತು ಜನ ಎಲ್ಲ ಈಗ ಏನಂದರೆ ಆದರೂ ಕೂಡ ಈ ಎಷ್ಟೇ ಆರ್ಟಿಫಿಷಿಯಲ್ ಡೆಕೋರೇಷನ್ ಬಂದರೂ ಕೂಡ ಆ ಒರಿಜಿನಾಲಿಟಿ ಕೊಟ್ಟಂಗೆ ನ್ಯಾಚುರಲ್ ಹೂ ಕೊಟ್ಟಂಥ ಗಮ್ಮತ್ತು, ಆ ಖುಷಿ, ಮತ್ತು ಈಗ ಔಟ್ಪುಟ್ ಬೇರೆ ಯಾವುದು ಕೂಡ ಸಿಗಲ್ಲ. ಈಗ ಆರ್ಟಿಫಿಷಿಯಲ್ ಎಲ್ಲರೂ ಮಾಡ್ಬೋದು, ಈಗ ಒರಿಜಿನಲ್ ಫ್ಲವರ್ ಡೆಕೋರೇಷನ್ ಅದು ಎಲ್ಲರೂ ಮಾಡೋಕ್ಕಾಗೋದಿಲ್ಲ, ಭಾಳ ಕಷ್ಟ ಇದೆ. ಯಾಕಂದ್ರೆ ಅದು ವೇಸ್ಟ್ ಆಯ್ತನ್ನ ಮತ್ತು ಅದನ್ನ ಯೂಸ್ ಮಾಡೋಕ್ಕಾಗಲ್ಲ, ಹಲವಾರು ರೀತಿಯ ಸಮಸ್ಯೆಗಳಾಗ್ತವೆ. ಅಲ್ಲ, ಅದು ಆ ಕಲೆನೇ ಗೊತ್ತಿರಬೇಕು, ಹೂವನ್ನು ಹೊಡೆಯುವಂಥ ರೀತಿ ನೀತಿಗಳು ಗೊತ್ತಿರಬೇಕು. ಕರೆಕ್ಟ್. ಅದು ಒರಿಜಿನಲ್ ತುಂಬ ಕಷ್ಟ ಇದೆ. ಓಕೆ, ಅಂದರೆ ಅಂದಿನ ಒಂದು ಬಿಸ್ನೆಸ್ ವೈಸ್ ನಾವು ನೋಡಿದರೆ ಅಂದಿದ್ದಂಥ ಬಿಸ್ನೆಸ್ಗೂ ಈಗ ಕಾಂಪಿಟೇಷನ್ ವೈಸ್ ತಗೊಂಡೆ. ಆಗ ಪ್ರಾರಂಭಿಕ ಹಂತದಲ್ಲಿ ನಿಮ್ಮದು ಮಾತ್ರ ಇತ್ತು, ಇಡೀ ಕೊಪ್ಪ ಮಲೆನಾಡು ಭಾಗದಲ್ಲಿ ನೀವು ಮಾತ್ರ ಇತ್ತು. ಈಗ ಬೇರೆ ಬೇರೆಯವರು ಕೂಡ ಹಲವಾರು ಜನ ಸಣ್ಣ ಪುಟ್ಟ ಬೇರೆ ಮಾಡ್ಕೊಂಡಿದ್ದಾರೆ. ಅಂದಿನ ಮಾರ್ಕೆಟಿಂಗ್ ವ್ಯವಸ್ಥೆಗೂ ಇಂದಿಗೂ ಏನಾದ್ರು ಪೈಪೋಟಿ ಕಂಡು ಬರುತ್ತಾ? ತುಂಬ ಪೈಪೋಟಿ ಇದೆ. ತುಂಬ ಪೈಪೋಟಿ ಇದ್ರೂ ಕೂಡ ಏನಾಗತ್ತಂದರೆ ಈಗ ಏನಾಗಿದೆ, ಪೈಪೋಟಿ ಇದ್ರೂ ಕೂಡ ಕೆಲ ಕಾರ್ಯಕ್ರಮಕ್ಕೆ ಕೇಳೋರು ಇದ್ದಾರೆ, ಕೇಳಿ ಅವ್ರು 10 ಜನ ವಿಮರ್ಶೆ ಮಾಡ್ಕೊಳ್ಳೋದಿದ್ರೆ. ಆದರೆ ಒಂದು ವಸ್ತುವನ್ನು ನಾನು ಹೇಳೋದಾದ್ರೆ, ಒಂದು ವಸ್ತುವಿನ ಬೆಲೆ ಅದು 100 ರೂಪಾಯಿಗೆ ಸಿಗ್ಬೋದು, 10 ರೂಪಾಯಿಗೆ ಸಿಗ್ಬೋದು. ಅದು ಕ್ವಾಲಿಟಿ ವೈಸ್ ಉಟ್ಕೊಂಡಾಗ ಮಾತ್ರ ಕ್ವಾಲಿಟಿ ಸಿಗೋಕ್ಕೆ ಸಾಧ್ಯ. ಅದನ್ನು ಅಷ್ಟೇ ನಾನು ಹೇಳ್ಬೋದು. ಯಾಕಂದರೆ ನಾವು ಅದನ್ನು ಕ್ವಾಲಿಟಿ ವೈಸ್ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ. ಕ್ವಾಲಿಟಿ ಅಂತ ಹೋದಾಗ ಕೆಲವು ಕಸ್ಟಮರು ಅಷ್ಟೇ ಇದ್ದಾರೆ, ಕ್ವಾಲಿಟಿ ಮಾತ್ರ ಕೆಲವರು ಇದ್ದಾರೆ. ಹಾಗೆ ಮತ್ತು ನಮ್ಮ ಪ್ರೀತಿ ವಿಶ್ವಾಸ ಪಾತ್ರರಾದವ್ರಿಗೆ ಅದನ್ನು ನಾವು ಹಂಗೆ ಕಂಡೀಷನ್ ಮಾಡೋಕ್ಕಲ್ಲ. ನಮ್ಮ ಪ್ರೀತಿ ವಿಶ್ವಾಸನ ನಾವು ಅದನ್ನು ಸ್ವಲ್ಪ ರೀಸನಬಲ್ ಮಾಡಿಕೊಡ್ಬೇಕಾಗತ್ತೆ, ಅದು ಖಂಡಿತ ಮಾಡಿಕೊಡ್ತೀವಿ. ಓಕೆ, ಅದೇ ರೀತಿಯಲ್ಲಿ ಈಗ ಆಶೀರ್ವಾದ್ 33 ವರ್ಷಗಳ ಜರ್ನಿಯಲ್ಲಿ ನಿಮ್ಮ ಜೊತೆ ಮಾಡುವಂಥ ವರ್ಕರ್ಸ್ ಕೂಡ ಅಷ್ಟೇ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ನೀವು ಕೆಲವೊಂದು ಕಡೆ ಹೋಗೋಕ್ಕಾಗಲ್ಲ, ನೀವು ಅವರಿಗೆ ಗೈಡನ್ನು ಮಾಡ್ತಾರೆ, ಅವ್ರು ವರ್ಕನ್ನು ಮಾಡ್ತಾರೆ. ಆ ವರ್ಕರ್ಸ್ಗಳ ಬಗ್ಗೆ ಹೇಳಿದ್ರೆ ನಿಮ್ಮ ಒಂದು ಯಶಸ್ಸಿನಲ್ಲಿ ಯಾವ ರೀತಿಯಾದ ಪಾತ್ರವನ್ನು ವಹಿಸ್ತಾರೆ? ತುಂಬ ಮುಖ್ಯ ಪಾತ್ರನೇ ಅವ್ರದ್ದು. ಅವರಿಲ್ದಿದ್ರೆ ನಾವು ಮಾಡೋಕ್ಕಾಗಲ್ಲ. ಆಗಿನ ಕಾಲದಲ್ಲಿ ಒರಿಜಿನಲ್ ಫ್ಲವರ್ ಇತ್ತು, ಒಬ್ಬರು ಇಬ್ಬರು ಮಾಡೋದು ಧೈರ್ಯ ಇತ್ತು. ಈಗೆಲ್ಲ ಅದೆಲ್ಲ ಮಾಡೋಕ್ಕಾಗೋದಿಲ್ಲ. ಈಗ ಒಂದು ಮದುವೆ ಕಾರ್ಯಕ್ರಮ ಇದೆ ಅಂದರೆ ಒಂದು ಮದುವೆ ಕಾರ್ಯಕ್ರಮ ಮಿನಿಮಮ್ 5 to 6 ಜನ ಹುಡುಗರು ಬೇಕೇ ಬೇಕು, ಬರೀ ಒಂದು ಡೆಕೋರೇಷನ್ಗೆ. ಹಾಗಾಗಿ ಅವ್ರ ಪಾತ್ರ ತುಂಬ ಮುಖ್ಯ. ಅವರಿಲ್ಲದೆ ನಾವಿಲ್ಲ. ಯಾಕಂದರೆ ಈಗಿರೋಂಥ ಹುಡುಗಂದ್ರೆ ತುಂಬ ಟ್ಯಾಲೆಂಟ್. ನಾನು ನಮ್ಮ ಕರ್ನಾಡಿಗರನ್ನೇ ಆದಷ್ಟು ಹಾಕೊಂಡು ಮಾಡ್ತೀನಿ, ಹೊರಗಡೆಯವರನ್ನು ಕರೆಸ್ತಿದ್ದೆ. ಈಗ ಹೊರ ರಾಜ್ಯನ ಅದನ್ನೆಲ್ಲ ಬಿಟ್ಟಿದ್ದೀನಿ. ಈಗ ನಮ್ಮವರಿಗೆ ಕೊಡಬೇಕು, ನಮ್ಮವರೇ ಬೆಳಬೇಕು. ಈಗಿರೋಂಥ ನಮ್ಮ ಬ್ಯಾಚ್ ಅಂದರೆ ಅದು ಒಂದು ಒಳ್ಳೆ ಬ್ಯಾಚ್. ಅದರಲ್ಲಿ ನಾನು ಸಾಹುಕಾರ ಆಗಲಿ ಅವ್ರ ಲೇಬರ್ ಅದೆಲ್ಲ ಇಲ್ಲ, ಒಂದೇ ಮನೆಯವ್ರ ರೀತಿ ಇದ್ದೀವಿ. ಮತ್ತು ಪ್ರತಿಯೊಂದು ತಿಳುವಳಿಕೆನೂ ನಮ್ಮ ವರ್ಕರಿಗಿದೆ. ಒಂದು ಡ್ರೈವಿಂಗ್ ಆಗಲಿ, ಶ್ಯಾಮೆ ಆಗಲಿ, ಸೌಂಡ್ ಆಗಲಿ, ಡೆಕೋರೇಷನ್ ಆಗಲಿ, ಸೌಂಡ್ ಎಲ್ಲ ತಿಳುವಳಿಕೆ ಇದ್ದವರೇ ಇದ್ದಾರೆ. ಜೊತೆಗೂಡಿನೂ ಮಾಡ್ತಾರೆ. ತುಂಬ ಹೆವಿ ವರ್ಕ್ ಇದೆ, ಡಿವೈಡ್ ಮಾಡ್ಕೊಂಡು ಹೋಗ್ತೀವಿ. ಮತ್ತು ಎಲ್ಲ ಕೂಡ ಒಂದೊಂದು ಕಾರ್ಯಕ್ರಮ ಒಬ್ಬೊಬ್ರು ನಿಭಾಯಿಸೋಂಥ ಪವರ್ ನಮ್ಮ ಹುಡುಗರಿಗಿದೆ. ಓಕೆ, ಅಂದರೆ ನಿಮ್ಮ ಒಂದು ಪ್ರಾರಂಭಿಕ ಹಂತದಲ್ಲಿ 3-4 ಸ್ಟಾರ್ಟ್ ಮಾಡಿದ್ರಲ್ಲ ವರ್ಕು, ಆಗ ವರ್ಕ್ ಮಾಡಿದಂಥ ವರ್ಕರ್ಸ್ ಈಗಲೂ ಕೂಡ ನಿಮ್ಮ ಜೊತೆ ಯಾರು ಇದ್ದಾರೆ? ಇಲ್ಲ ಸರಿ, ಸುಮಾರು ಲೋಕಲ್ಲೇ ಇದ್ರು, ತುಂಬ ಇಲ್ಲ. ಅವಾಗೆಲ್ಲ ಲೋಕಲ್ನ ಆದಷ್ಟು ನಾವು ಸ್ವಲ್ಪ ಅವಾಯ್ಡ್ ಮಾಡಿದ್ವಿ. ಸಮಸ್ಯೆಗಳು, ರಜೆ ದಿನಗಳು, ಹಾಗಾಗಿ ಇದರಲ್ಲಿ ನಮ್ಮದೆಲ್ಲ ಹಂಗೆ ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದು ಒಳ್ಳೆ ಬ್ಯಾಚ್ ಹೊರಗಡೆಯವರು ಇದ್ದಾರೆ. ಲೋಕಲ್ ಇದ್ದಾರೆ, 1-2 ಇಲ್ಲ ಅಂತಲ್ಲ.
ತುಂಬ ಚೆನ್ನಾಗಿದೆ ಬ್ಯಾಚ್. ಈಗ ಅವರು ಬಿಡೋಕ್ಕೂ ಆಗ್ತಾಯಿಲ್ಲ, ಅವ್ರು ಬಿಟ್ಟು ಹೋಗೋದು ಇಲ್ಲ, ನನಗೂ ಬಿಡೋಕ್ಕಾಗ್ತಾಯಿಲ್ಲ. ತುಂಬ ಚೆನ್ನಾಗಿದೆ. ಓಕೆ, ಅಂದರೆ ಒಂದು ಬಾರಿ ಆ ಪ್ರಾರಂಭಿಕ ಹೂ ಮಾರ್ತಿದ್ದ ಹೂವೇನು ನೀವು ಪ್ರಾರಂಭಿಕವಾಗಿನು ಅಂಗಡಿಯನ್ನು ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಒಂದು ಜರ್ನಿಯನ್ನು ನೋಡಿದ್ರೆ ಹೇಗನ್ಸುತ್ತೆ? ಈಗ ಒಬ್ಬ ಯಶಸ್ವಿ ಉದ್ಯಮಿ ಈಗ ಹೇಗನ್ಸುತ್ತೆ? ತುಂಬ ಹೆಮ್ಮೆ ಅನ್ಸುತ್ತೆ. ಯಾಕಂದರೆ ಆರ್ಥಿಕ ಸಮಸ್ಯೆ ಇರೋದ್ರಿಂದ ನಾನು ಕಾಲೇಜು ಬಿಟ್ಟು ನಾನು ಈ ಉದ್ಯೋಗಕ್ಕೆ ಬಂದಿದ್ದು. ಆರ್ಥಿಕವಾಗಿ ತುಂಬ ಸಮಸ್ಯೆ ಇತ್ತು, ಹಾಗಾಗಿ ಈ ಉದ್ಯೋಗಕ್ಕೆ ಬಂದಂಥ ದಿನಗಳು. ಆದರೆ ಅದು ಬೆಳೀತಾ ಒಂದು ಸಣ್ಣ ಪುಟ್ಟದಾಗಿ ಇದ್ದಂಥ ಆಸೆಗಳು, ಆದರೂ ಎಲ್ಲರ ಜನರ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ಇವತ್ತು ಈ ಹಂತಕ್ಕೆ, ಈ ಮಟ್ಟಕ್ಕೆ ಬೆಳೆದಿದ್ದೀನಿ. ಅದನ್ನು ನಾನೇ ಯೋಚನೆ ಮಾಡೋಕ್ಕಾಗಲ್ಲ ಇದು ಕನಸೋ ಅಥವಾ ನನಸೋ ಅಂತ ಹೇಳಿ. ಓಕೆ, ಅಂದರೆ ನೀವು ಇವೆಲ್ಲದರ ಜೊತೆಗೆ ಇತ್ತೀಚೆಗೆ ಕೆಲ ವರ್ಷಗಳ ಹಿಂದೆ ಇಮ್ಯಾನ್ಯುವಲ್ ಪ್ರಿಂಟರ್ಸನ್ನು ಕೂಡ ನೀವು ಈಗ ಪ್ರಾರಂಭ ಮಾಡಿರುವಂಥದ್ದು. ಆ ಇಮ್ಯಾನ್ಯುವಲ್ ಪ್ರಿಂಟರ್ಸನ್ನು ಪ್ರಾರಂಭ ಮಾಡೋ ಉದ್ದೇಶ ಏನಿತ್ತು? ಡೆಕೋರೇಷನ್ನೇ ಒಂದು ಮುಖ್ಯ ಕಾರಣ ಇದೆ. ಯಾಕಂದರೆ ಡೆಕೋರೇಷನ್ ದಿನಗಳಲ್ಲಿ ಮುಂಚೆ ಎಲ್ಲ ಥರ್ಮೋಕಾಲ್ ಕಟ್ಟಿಂಗ್ ಇತ್ತು. ಥರ್ಮೋಕಾಲ್ ಕಟ್ಟಿದ ಕೆಲವರಲ್ಲಿ ಈಗೆಲ್ಲ ಟ್ರೆಂಡ್ ಹೋಗಿ ಬ್ಯಾನರ್ ಶುರು ಆಯಿತು. ಬ್ಯಾನರ್ ಸುಧಾದಾಗ ನನ್ನ ಆರ್ಟಿಸ್ಟ್ಗಳು ತುಂಬ ಫ್ರೆಂಡ್ಸ್ ಇದ್ರು, ಇಲ್ಲ ಎಲ್ಲರಿಗೂ ಕೆಲಸ ಕೊಡ್ತಾ ಇದೆ. ಆರ್ಟಿಸ್ಟಲ್ಲೂ ನಾವು ಹೇಳ್ತಿದ್ದೆ ಯಾವಾಗಲೂ ಬ್ಯಾನರ್ ಒಂದು ಮಾಡ್ಕೊಳ್ಳಿ. ಬ್ಯಾನರ್ ಕೊಪ್ಪದಲ್ಲಿ ಇಲ್ಲ, ಶಿವಮೊಗ್ಗದಲ್ಲಿ ಮಾತ್ರ ಇತ್ತು. ಸುತ್ತಮುತ್ತಲು ಈಗ ಇತ್ತೀಚೆಗೆ ಸುತ್ತಮುತ್ತಲು ಊರಲ್ಲಾಗಿದೆ, ಈಗ ಎಲ್ಲೂ ಇರಲಿಲ್ಲ. ಭಾಳ ಸಮಸ್ಯೆ ಆಗಿದೆ. ಡಿಸೈನ್ ಮಾಡಲ್ಲ, ಅವರು ಡಿಸೈನ್ ಮಾಡಿ ನಮಗೆ ಟೈಮ್ ಟು ಟೈಮ್ ಕೊಡಲ್ಲ. ಇಲ್ಲಿ ಆರ್ಟಿಸ್ಟ್ಗಳು ಬಂದರೂ ಒಂದು ದಿವಸ ಟೈಮ್ ಬೇಕಿತ್ತು, ಒಂದು ಬ್ಯಾನರ್ ಒಂದು ದಿವಸ, ಅದೆಲ್ಲ ನಾವು ವ್ಯವಸ್ಥೆ ಮಾಡೋಕ್ಕಾಗಲ್ಲ. ಹಾಗಿರ್ಬೇಕಾದ್ರೆ ಇಲ್ಲಿ ನಾನು ತುಂಬ ಆರ್ಟಿಸ್ಟ್ ಅವ್ರು ಕೇಳಿದಾಗ ಮತ್ತೆ ನನಗೊಂದು ಅನಿಸ್ತು, ನಾನು ಸ್ವಂತ ಮಾಡಬೇಕು. ಕೊಪ್ಪದಲ್ಲಿ ಯಾರ್ದಿಲ್ಲ, ಒಂದು ಬ್ಯಾನರ್ ಪ್ರಿಂಟಿಂಗ್ ಮಾಡಲೇಬೇಕು, ಎಲ್ರಿಗೂ ಅನುಕೂಲ ಆಗಬೇಕು, ನಮಗೂ ಅನುಕೂಲ, ಅದರೊಟ್ಟಿಗೆ ಎಲ್ರಿಗೂ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಆ ಕಾನ್ಸೆಪ್ಟನ್ನು ಮಾಡಿಕೊಂಡೆ. ಈಗ ಇಮ್ಯಾನ್ಯುವಲ್ ಪ್ರಿಂಟರ್ಸಲ್ಲಿ ಬ್ಯಾನರ್ ಮಾತ್ರ ಅಥವಾ ಬೇರೆ ಎಲ್ಲ ರೀತಿಯ ಪ್ರಿಂಟಿಂಗ್ ವರ್ಕ್ಗಳು ನಡೀತವೆ? ಮೊದಲು ನಾವು ಬ್ಯಾನರ್ ಪ್ರಿಂಟಿಂಗ್ ಮಾಡ್ತೀವಿ, ಅದರೊಟ್ಟಿಗೆ ನಾವು ಎಲ್ಲದೂ ಮಾಡ್ತೀವಿ. ಈಗ ಬ್ರೋಚರ್ ಆಗಲಿ, ವಿಸಿಟಿಂಗ್ ಕಾರ್ಡ್ ಆಗಲಿ, ಅದರ ಇನ್ವಿಟೇಷನ್ ಕಾರ್ಡ್ ಆಗಲಿ, ಮತ್ತು ಮೂವ್ಮೆಂಟ್ಸ್ ಆಗಲಿ, ನಾವು ನಮ್ಮಲ್ಲಿ ಹೋಲ್ಸೇಲ್ ಆಗಿ ತುಂಬ ನಾವು ಹೋಲ್ಸೇಲ್ ಶಾಲ್ ಆಗಿ ಗಿಫ್ಟ್ ಐಟಮ್, ಶಾಲ್ ಆಗಲಿ, ಅಕಸ್ಮಾತ್ ಹಾರಗಳಾಗಲಿ, ಪೇಟೆಗಳಾಗಲಿ ತುಂಬ ಹೋಲ್ಸೇಲ್ಗಳಲ್ಲಿ ತುಂಬ ರೀಸನಬಲ್ ರೇಟಲ್ಲಿ ಕೊಡ್ತಾ ಇದ್ದೀವಿ. ರಿಟೇಲ್ ಕೊಡ್ತಿದ್ದೀವಿ, ಹೋಲ್ಸೇಲ್ ಕೊಡ್ತಾ ಇದ್ದೀವಿ. ಓಕೆ, ಅದೇ ರೀತಿಯಲ್ಲಿ ಈಗ ಆಶೀರ್ವಾದ್ ಈವೆಂಟ್ಸ್ ಮತ್ತು ಡೆಕೋರೇಷನಲ್ಲಿ ಪ್ರೆಸೆಂಟ್ ಈಗ ಒಂದೊಂದು ಹಂತವಾಗಿ ಹೋಗ್ತಾ ಬಂದಾಗ ಹೊಸ ಯೋಜನೆಗಳಾಗಿರ್ಬೋದು, ಹೊಸ ಪ್ಲಾನಿಂಗ್ಗಳು ಕೂಡ ಬರ್ತಾನೆ ಇರ್ತವೆ. ಹಾಗೆ ಆಶೀರ್ವಾದ್ ಈವೆಂಟ್ಸ್ ಮತ್ತು ಡೆಕೋರೇಷನಲ್ಲಿ ಈಗ ಹೊಸದಾಗಿ ಏನಾದರೂ ಅಪ್ಡೇಟ್ ಸಿಗ್ತಾ ಇದೆಯಾ? ನಾವು ಅಪ್ಡೇಟ್ ಅಂದರೆ ವರ್ಷಕ್ಕೊಂದು ಮಿನಿಮಮ್ ಒಂದು 4 ರಿಂದ 5 ಹೊಸ ಡಿಸೈನ್ಗಳು ವರ್ಷ ಇದ್ದಿದ್ದೆ ನಾವು. ಅದೊಂದನ್ನು ಗುಪ್ತವಾಗಿ ಮಾಡೋವಂಥದ್ದು. ಅದನ್ನು ನಾವೇನಂದರೆ ಯಾವುದೇ ಅಡ್ವರ್ಟೈಸ್ಮೆಂಟ್ ಮಾಡಲ್ಲ, ಈಗ ಮಾಡೋದು ಡೈರೆಕ್ಟ್ ಒಂದು ಪ್ರೋಗ್ರಾಮ್ ಬರಬೇಕು, ಅಲ್ಲಿ ಶೋ ಮಾಡಿಬಿಡ್ತೀವಿ ಪ್ರತಿ ವರ್ಷಗಳು. ಮತ್ತು ಆದಷ್ಟು ನಾವು ಹೊಸ ಹಳೆ ಡಿಸೈನ್ಗಳನ್ನು ಯಾವತ್ತೂ ಮಾಡೋದಿಲ್ಲ. ಹೊಸ ಡಿಸೈನಿಗೆ ಹೋಗ್ತೀವಿ, ಹೊಸ ಡಿಸೈನನ್ನು ಬಿಟ್ಟುಬಿಡ್ತೀವಿ. ಪ್ರತಿ ವರ್ಷ ಅದು ಹೊಸ ಕಾನ್ಸೆಪ್ಟ್ ಏನಾದರೂ ಒಂದು ಇದ್ದೇ ಇರುತ್ತೆ ನಮ್ಮದು. ಓಕೆ, ಅಂದರೆ ಈಗ ಆಶೀರ್ವಾದ್ ಈವೆಂಟ್ಸ್ ಮತ್ತು ಡೆಕೋರೇಷನ್ ಇದರಲ್ಲಿ ಯಾವೆಲ್ಲ ರೀತಿಯ ಡೆಕೋರೇಷನ್ಗಳು ನಿಮ್ಮ ಬಳಿ ಈಗ ಪ್ರೆಸೆಂಟ್ ಲಭ್ಯವಿದೆ? ಮದುವೆಗೆ ಬೇಕಂತದ ಕಾರ್ಯಕ್ರಮಗಳು ಮಾಡ್ತೀವಿ, ಎಂಗೇಜ್ಮೆಂಟು, ಮತ್ತು ನಿಮ್ಮದು ಪ್ರತಿಯೊಂದು ನಿಮ್ಮದು ಒಂದು ಹೇಳಿದ್ರೆ ಮಗು, ಈಗ ಬೇಬಿ ಶವರ್ ಅಂತ ಹೇಳಿದ್ರು, ಬರ್ತ್ಡೇ ಆಗಲಿ, ಮತ್ತು ನಿಮ್ಮದು ಎಂಗೇಜ್ಮೆಂಟ್ ಆಗಲಿ, ಮತ್ತು ನಿಮ್ಮದು ಗೆಟ್ ಟುಗೆದರ್ ಆಗಲಿ, ರಿಸೆಪ್ಷನ್ ಆಗಲಿ, ಪ್ರತಿಯೊಂದು ಕಾರ್ಯದ ಡೆಕೋರೇಷನನ್ನು ಮಾಡಿಕೊಡ್ತೀವಿ ನಾವು. ಅನ್ನೋ ಒಂದು ಮದುವೆ ಆರ್ಗನೈಸೇಷನ್ ಅಂತ ಒಂದು ಮದುವೆ ಕಾರ್ಯಕ್ರಮ ಅಂತ ಬಂದರೆ, ಅಥವಾ ಒಂದು ಗೃಹ ಪ್ರವೇಶ ಅಂತ ಬಂದರೆ, ಆ ಗೃಹ ಪ್ರವೇಶಕ್ಕೆ ಬೇಕಾದಂಥದ್ದು, ಮದುವೆಗೆ ಬೇಕಾದಂಥ ಸಂಪೂರ್ಣವಾದ ಎಲ್ಲ ವ್ಯವಸ್ಥೆಯನ್ನು ಕೂಡ ಆಶೀರ್ವಾದ್ ಈವೆಂಟ್ಸಲ್ಲಿ ಲಭ್ಯ ಇದೆ. ಖಂಡಿತ. ಓಕೆ, ಅಂದರೆ ಒಂದು ಕಾರ್ಯಕ್ರಮದಿಂದ ಪ್ರಾರಂಭದಿಂದ ಹಿಡಿದು ಮುಗಿಯುವವರೆಗೆ ಎಲ್ಲವೂ ಕೂಡ ಲಭ್ಯ ಇದೆ. ಓಕೆ ಸರ್, ಅದೇ ರೀತಿಯಲ್ಲಿ ಆಶೀರ್ವಾದ್ ಈವೆಂಟ್ಸ್ ಮತ್ತು ಡೆಕೋರೇಷನ್ ಆಗಿರ್ಬೋದು, ಇಮ್ಯಾನ್ಯುವಲ್ ಪ್ರಿಂಟರ್ಸ್, ನಿಮ್ಮ ಬಳಿ ಹಲವಾರು ಜನ ಕಸ್ಟಮರ್ಸ್ ಬರ್ತಾರೆ, ಇನ್ನು ನಿಮ್ಮಿಂದ ಸರ್ವಿಸ್ನ ಪಡ್ಕೊಳ್ತಾರೆ. ನಂತರದಲ್ಲಿ ಕೆಲವೊಂದು ಒಪಿನಿಯನ್ ಅಂತ ಬರುತ್ತೆ. ಒಂದು ಬಿಸ್ನೆಸ್ ಅಂತ ಬಂದಾಗ ಆ ಒಪಿನಿಯನ್ ಕೂಡ ಅದು ಎಷ್ಟು, ಅದು ಪಾಸಿಟಿವ್ ಆರ್ ನೆಗೆಟಿವ್ ಏನೇ ಆಗಿರ್ಬೋದು, ಆದರೆ ಆ ಒಪಿನಿಯನ್ನ ಬಂದಾಗಲೇ ನಮಗೆ ನೆಕ್ಸ್ಟ್ ಏನೋ ಮಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ. ಹಾಗೆ ನಿಮ್ಮ ಬಳಿ ಬಂದಿರುವಂಥ ಒಂದು ಬೆಸ್ಟ್ ಒಪಿನಿಯನ್ ಯಾವುದು? ತುಂಬ ಒಳ್ಳೆಯ ಒಪಿನಿಯನ್ ಇದೆ. ಮತ್ತು ಒಂದು ಒಪಿನಿಯನ್ ಅಂದರೆ, ನಾನು ಕಂಡಂತೆ ನನ್ನ ಈ ವ್ಯವಹಾರದಲ್ಲಿ ಸಾಧಾರಣವಾಗಿ ನನ್ನದು 30 ವರ್ಷ ನಾನು ಪ್ರಾರಂಭ ಆದಂಥ ಕಸ್ಟಮರ್ ಇವತ್ತಿಗೂ ಇದೆ. ಅವರು ಹೇಗೆ ಅಂದರೆ, ಕೆಲವರೆಲ್ಲ ಒಂದು ಎಷ್ಟು ಒಳ್ಳೆ ಗ್ರಾಹಕರು ಕಸ್ಟಮರ್ ಇರ್ತಾರೆ ಅಂದರೆ, ಅವರು ಒಂದು ಸತಿ ನೀವು ಹಿಡಿಸ್ತದಂದರೆ ಅವರ ಕುಟುಂಬಕ್ಕಾಗಿಲ್ಲ, ಅವರ ನೆಂಟರಿಷ್ಟರ, ಬಂಧು ಮಿತ್ರರ, ಅವರ ಏರಿಯಾದ, ಅವರ ಯಾರಿಗೆ ಆತ್ಮೀಯರಿದ್ದಾರೆ ಅವರೆಲ್ಲ ಕಾರ್ಯಕ್ರಮ ನಮಗೆ ಪ್ರಮೋಟ್ ಮಾಡಿ ಕರೆಸ್ತಾರೆ. ಅಂಥವ್ರು ಈಗಲೂ ಕೂಡ ಇದ್ದಾರೆ. ನಾನು ಇನ್ನೊಂದು ವೈಯಕ್ತಿಕವಾಗಿ ಪ್ರಸನ್ನ ಅವ್ರನ್ನ ನೋಡಿರುವಂಥದ್ದು, ನಾನು ಬಹುಶಃ 2.5 ವರ್ಷಗಳಿಂದ ನನ್ನ ಸಹೋದರಿಯ ಮದುವೆ ಕಾರ್ಯಕ್ರಮ ಕೂಡ ನೀವೇ ಡೆಕೋರೇಷನ್ ಆದರೆ, ಅವತ್ತು ನಾನು ನೋಡೋದಲ್ಲಿ 7-8 ಜನ ವರ್ಕರ್ಸ್ ಇದ್ರು. ಆದರೆ ಪ್ರಸನ್ನ ಅವರು ಕೂಡ ಇಷ್ಟು ದೊಡ್ಡ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ರು ಕೂಡ ನಾನು ಬೇರೆ ಬೇರೆ ಭಾಗದಲ್ಲಿಯೂ ಕೂಡ ನೋಡಿದ್ದೇನೆ. ನೋಡಿದ್ರೆ ನೀವು ಕೂಡ ಅಲ್ಲಿ ಹೋಗಿ ವರ್ಕರ್ಸ್ ಥರನೇ ದುಡಿತೀರಾ, ನೀವು ಕೂಡ ಅವರಿಗೆ ಐಡಿಯಾವನ್ನು ಕೊಡ್ತೀರಾ, ಹೆಚ್ಚಿಸೋದು. ಯಾಕಂದರೆ ಒಂದು ಸಂಸ್ಥೆ ಬೆಳೀತಾ ಹೋದಂಗೆ ನೀವು ಮನ್ಸು ಮನೆ ಬರೀ ನೀವು ಆಫೀಸಲ್ಲಿ ಕೂತ್ಕೊಂಡೆ ನೀವು ಇಲ್ಲಿಂದಾನೆ ಹ್ಯಾಂಡಲ್ ಮಾಡೋ, ಬಟ್ ನೀವು ಆ ರೀತಿ ಮಾಡಲ್ಲ. ನೀವು ಕೂಡ ಅಲ್ಲಿ ಗ್ರೌಂಡಿಗೆ ಇಳಿದು ಆ ಒಂದು ಕಾರ್ಯಕ್ರಮನ ನೀವು ಕೂಡ ಅಲ್ಲಿ ಹೋಗಿ ಆ ವರ್ಕರ್ಸ್ ಜೊತೆ ನೀವು ಕೂಡ ಅಲ್ಲಿ ವರ್ಕ್ ಮಾಡ್ತೀರಿ. ಇದು ಹೇಗೆ ಸಾಧ್ಯ? ಅದು ಸಾಧ್ಯ ಅಂತಲೇ ಮೊದಲಿಗೆ ಯಾರು ವರ್ಕರ್ ಇರಲಿಲ್ಲ, ಮುಂಚೆ ನಾವೇ ಮಾಡ್ತಿದ್ವಲ್ಲ. ಓಕೆ,
ಆದರೂ ಏನೋ ಅನ್ಸದೆ ಅವ್ರು ಮಾಡ್ತಾರಂತ ನಂಬಿಕೆ ಇದೆ, ಆದರೂ ನನಗೆ ಕೂರಕ್ಕಾಗಲ್ಲ, ನಾನು ಹೋಗಲೇಬೇಕು. ಇವತ್ತಿಗೂ ಕೂಡ ಯಾವ ಸ್ಥಳಕ್ಕೂ ನಾನು ಬಿಡೋದಿಲ್ಲ, ಪ್ರತಿ ಸ್ಥಳಕ್ಕೂ ಎಲ್ಲಿ ಡೆಕೋರೇಷನ್ ನಾನು ಹೋಗಲೇಬೇಕು, ನಾನು ನಿಲ್ಲಬೇಕು. ಯಾಕಂದರೆ ಅಲ್ಲಿ ನನ್ನ ವ್ಯವಸ್ಥೆ ನಾವು ಮಾಡೋಂಥ ಡೆಕೋರೇಷನ್ ಕಾರ್ಯ ಅದು ಯಾವುದು ಶಾಮೆ ಆಗಲಿ, ಈವೆಂಟ್ ಆಗಲಿ, ಸೌಂಡ್ ಆಗಲಿ, ಚೂರು ವ್ಯವಸ್ಥೆ ಇಲ್ಲಾದರೆ ಅದನ್ನು ಸರಿ ಮಾಡಿಸ್ಬೇಕು, ಸರಿಯಾಗಿ ಕೊಡಬೇಕು, ಗ್ರಾಹಕರು ಏನು ಕೇಳ್ತಾರೆ ಅದನ್ನು ಕೊಡಲೇಬೇಕು ಅಂತ ಇಂಟೆನ್ಷನ್. ಮತ್ತು ಅದನ್ನು ನನಗೆ ಕೂತ್ಕೊಂಡು ಮಾಡೋಕ್ಕಾಗಲ್ಲ, ಅದು ನಾನು ಹೋಗಲೇಬೇಕು ಆ ಸ್ಪಾಟಿಗೆ. ಇಲ್ಲ ನನ್ನ ಮತ್ತು ನಾವು ಕೂತ್ಕೊಂಡಿರೋಕ್ಕೂ ಆಗಲ್ಲ, ಅವಾಗಿಂದ ಮಾಡ್ಕೊಂಡು ಕೆಲಸ ಮಾಡಿಕೊಂಡು ನಾವು ಕೂರೋಕ್ಕೆ ಆಗಲ್ಲ. ಓಕೆ, ಅದೇ ರೀತಿಯಲ್ಲಿ ಈಗ ಮುಂದಿನ ದಿನಗಳಲ್ಲಿ ಏನಾದರೂ ಹೊಸ ಪ್ಲಾನಿಂಗ್ ಅಥವಾ ಹೊಸ ರೀತಿಯ ಕಾರ್ಯಕ್ರಮ, ಹೊಸ ಬಿಸ್ನೆಸ್ಸನ್ನು ಏನಾದ್ರು ಅಡಾಪ್ಟ್ ಮಾಡ್ಕೊಳ್ಳೋದು ಏನಾದರೂ ಇದೆಯಾ? ಅದನ್ನು ನೀವು ಹೇಳೋದಾದರೆ ಈ ಟಿ ವಿಯಲ್ಲಿ ಕೊಟ್ಟಾಗೆ ವೀಕ್ಷಿಸಿ ನೋಡಿ ಅಂತ ಹೇಳ್ಬೇಕಾ? ಅನ್ನೇ ಕಾದು ನೋಡಬೇಕಾಗತ್ತೆ. ಅನ್ನೇ ಮುಂದಿನ ದಿನಗಳಲ್ಲೂ ಕೂಡ ಒಂದು ಒಳ್ಳೆಯ ಸರ್ವಿಸ್ನ ನಿರೀಕ್ಷೆ ಮಾಡಿ. ಖಂಡಿತ ಆಸೆ ಇದೆ. ಎಲ್ಲ ಗ್ರಾಹಕರ ಮತ್ತು ಕಸ್ಟಮರ್ ಎಲ್ಲ ಆಶೀರ್ವಾದ ಇದ್ರೆ ಖಂಡಿತ ಮಾಡೋವಂಥ ಆಲೋಚನೆ ಇದೆ. ಓಕೆ, ಪ್ರಸನ್ನ ಅವರೇ, ಒಂದು ಉದ್ಯಮ ಬೆಳೀತಾ ಹೋದಾಗಲೇ ನೀವು ಕೂಡ ಎಲ್ಲವನ್ನೂ ಮ್ಯಾನೇಜ್ ಮಾಡಬೇಕು. ಒಂದು ಸಂಸ್ಥೆ ಆಗಿರೋದು, ವರ್ಕರ್ಸ್ ಎಲ್ಲದನ್ನು ಕೂಡ ಮ್ಯಾನೇಜ್ ಮಾಡಬೇಕಾಗುತ್ತೆ. ಹಾಗೆ ಈಗ ಒಂದೇ ದಿನ ಹಲವಾರು ರೀತಿಯ ಕಾರ್ಯಕ್ರಮಗಳಿರ್ತವೆ. ಒಂದು ಕಡೆ ಮದುವೆ ಆಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಸ್ಪೋರ್ಟ್ಸ್, ಏನೇ ಯಾವುದೇ ರೀತಿಯ ಕಾರ್ಯಕ್ರಮಗಳಾಗಿರ್ಬೋದು. ಆ ಎಲ್ಲ ಕಾರ್ಯಕ್ರಮಗಳು ಒಂದೇ ಟೈಮಲ್ಲಿದ್ದಾಗ ಅದು ಎಷ್ಟು ಕಷ್ಟ ಆಗುತ್ತೆ ಮತ್ತು ಯಾವ ರೀತಿಯಾಗಿ ಅದನ್ನ ಮ್ಯಾನೇಜ್ನ ಮಾಡ್ತೀರಾ ನೀವು? ನಾವು ಅದಕ್ಕೆ ಮುಂಚಿತವಾಗಿ ಈಗ ನಾಳೆ ಹೆಚ್ಚು ಕಮ್ಮಿ ನಮಗೆ ನಾಳೆನೇ ಭಾನುವಾರ ನಮಗೆ 4 ಕಡೆ ಕಾರ್ಯಕ್ರಮ ಇದೆ. ಓಕೆ, ಅದಕ್ಕೆ ಸಿದ್ಧತೆಗಳನ್ನ ನಾವು 2 ದಿವಸ ಮುಂಚೆನೇ ಮಾತಾಡ್ತೀವಿ. ಅದನ್ನು ಗ್ರೂಪ್ ವೈಸ್ ಡಿವೈಡ್ ಮಾಡ್ತೀವಿ. ನಾನು ಹೇಳಿದೆ ನಮ್ಮಲ್ಲಿ ಹುಡುಗರು ಎಲ್ಲ ಕಾರ್ಯನ ಮಾಡ್ತಾರೆ, ಅಲ್ಲಿ ಡಿವೈಡ್ ಮಾಡ್ತೀವಿ. ಅದೆಲ್ಲವನ್ನು ಡಿವೈಡ್ ಮಾಡಿ ಹಂಚಿಕೆ ಮಾಡ್ತೀವಿ. ಈಗ ನಾಳೆ 4 ಕಡೆ ಕಾರ್ಯಕ್ರಮ ಇದೆ ಅಂದರೆ ನೀವು 4 ಕಡೆಗೂ ಕೂಡ ವಿಸಿಟ್ನ ಮಾಡ್ತೀರಾ? ಸಾಧಾರಣವಾಗಿ ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ಎಲ್ಲ ಹೋಗೋದಿಲ್ಲ. ಡೆಕೋರೇಷನ್ ಇದ್ದಾಗ ಜಾಸ್ತಿ ಆಗಿ ಹೋಗ್ತೀನಿ, ಶಾಮಿನ ಮನೆಲ್ಲ ಬಂದಾಗ ಸ್ವಲ್ಪ ಕಮ್ಮಿ ಮಾಡ್ತೀನಿ. ಆದರೆ ಒಂದು ವಿಸಿಟ್ ಮಾಡೋ ಸಂದರ್ಭದಲ್ಲಿ ಪ್ರೋಗ್ರಾಮ್ ಟೈಮಿಗೆ ಅದು ಆನ್ ಟೈಮ್ ಒಂದು ವಿಸಿಟ್ ಮಾಡ್ತೀನಿ. ಓಕೆ, ಅದೇ ರೀತಿಯಲ್ಲಿ ನಿಮ್ಮ ಒಂದು ಬಿಸ್ನೆಸ್ ಮುನ್ನುಗ್ತಾ ಇದ್ದೀರಾ, ಅತ್ಯಂತ ಯಶಸ್ಸಾಗಿರ್ಬೋದು. 3.5 ದಶಕಗಳ ಒಂದು ಸುದೀರ್ಘವಾದ ಜರ್ನಿ. ಇಂಥ ಸಂದರ್ಭದಲ್ಲಿ ಕುಟುಂಬದ ಪಾತ್ರವು ಕೂಡ ಅಷ್ಟೇ ಬಹಳ ಮುಖ್ಯ ಆಗಿರುತ್ತೆ. ನಿಮ್ಮ ಒಂದು ಯಶಸ್ಸಿನಲ್ಲಿ ನಿಮ್ಮ ಕುಟುಂಬ ಯಾವ ರೀತಿಯಾದ ಪಾತ್ರವನ್ನು ವಹಿಸುತ್ತೆ? ಅಲ್ಲ, ಅವ್ರ ಸಹಕಾರ ಇಲ್ಲದಿದ್ರೆ ನಾವು ಏನು ಮಾಡೋಕ್ಕಾಗೋದೇ ಇಲ್ಲ ಬಿಡಿ. ತುಂಬ ಸಹಕಾರ. ಮನೆಯಲ್ಲಿ ನನ್ನ ಪತ್ನಿ ಆದರೆ ನಾವು ಕೆಟ್ರಿಂಗ್ ಫೀಲ್ಡಲ್ಲಿ ಏನಂದರೆ ನಾವು ಕೆಲವೆಲ್ಲ ಹಾಲಲ್ಲಿದ್ದಾಗ ಹಾಲಲ್ಲಿ ಫುಡ್ ಎಲ್ಲ ಮಾಡ್ತೀವಿ. ಸಾಧಾರಣ ಎಲ್ಲ ಫುಡ್ಗಳು ಒಂದು ಕೆಲವೆಲ್ಲ ಈಗ ಕೆಟ್ರಿಂಗ್ ಅಂದರೆ ಅವ್ರ ಮನೆ ವ್ಯವಸ್ಥೆಗೆ ನಾವು ಕೆಟ್ರಿಂಗ್ ಮಾಡ್ಕೊಂಡು, ಅದು ನನ್ನ ಮನೆ ಗೋಡಾನೆಲ್ಲ ಇದೆ. ಅಲ್ಲಿರುವಂಥ ಜವಾಬ್ದಾರಿಗಳನ್ನು ಅವಳೇ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಅವರನ್ನು ಹೋಗ್ಲಿಕ್ಕೆ ಸಾಲದು ಅವ್ರಿಗೆ. ಅವ್ರು ಕೊಡೋಂಥ ಸಹಾಯ ಸಹಕಾರ ಮತ್ತು ಪ್ರತಿಯೊಂದು ಜವಾಬ್ದಾರಿ ಅವ್ರಿಗೆ ಕೊಡ್ತೀವಿ. ಅವರೆಲ್ಲ ಅದನ್ನು ನಿಭಾಯಿಸ್ಕೊಂಡು ಅಲ್ಲಿರುವಂಥ ಕೆಟ್ರಿಂಗ್ ಫೀಲ್ಡಲ್ಲಿ ಅದು ಎಲ್ಲ ಜವಾಬ್ದಾರಿ ಅವ್ರು ನಿಭಾಯಿಸ್ಕೊಂಡು ಮಾಡ್ಕೊಂಡು ಕೊಡ್ತಾರೆ. ನಿಮ್ಮ ಒಂದು ಬಿಸ್ನೆಸ್ಸಲ್ಲೇ ಅವರ ಒಂದು ಪಾತ್ರವು ಕೂಡ ಅಷ್ಟೇ ತುಂಬ ಪಾತ್ರ ವಹಿಸ್ತಾರೆ. ಓಕೆ, ಪ್ರಸನ್ನ ಅವರೇ, ಕೊನೆಯದಾಗಿ ನಿಮ್ಮ ಓವರಾಲ್ ಆದ ಒಂದು ಸಕ್ಸಸ್ಫುಲ್ ಜರ್ನಿ 33 ಹೂವಿನ ಅಂಗಡಿಯಿಂದ ಹಿಡಿದು ಆಶೀರ್ವಾದ್ ಈವೆಂಟ್ಸ್ ಡೆಕೋರೇಷನ್, ಇಮ್ಯಾನ್ಯುಯಲ್ ಪ್ರಿಂಟರ್ಸ್, ಕೊನೆಯದಾಗಿ ಒಂದು ಬಾರಿ ಮೆಲ್ಕು ಹಾಕಿ ನೋಡಿದಾಗ ನಿಮ್ಮ ಗ್ರಾಹಕರಿಗಾಗಿರ್ಬೋದು ಅಥವಾ ನಿಮ್ಮ ಒಂದು ವರ್ಕರ್ಸ್ಗಾಗಿರ್ಬೋದು, ನಿಮ್ಮ ಕುಟುಂಬದವರಿಗೆ ಓವರಾಲ್ಗೆ ಎಲ್ಲರಿಗೂ ಏನು ಹೇಳಕ್ಕೆ ಬಯಸ್ತೀರಾ? ಎಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಕುಟುಂಬದವರಾಗಲಿ ಗ್ರಾಹಕರಾಗಿಲ್ಲದ್ರೆ ನಾವು ಏನು ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಯಾಕಂದರೆ ಅವರ ಒಂದು ಸಹಕಾರ, ಪ್ರೋತ್ಸಾಹ ಮತ್ತು ಆಶೀರ್ವಾದ ಇದಿದ್ದಾಗ ಮಾತ್ರ ಮತ್ತು ಕೆಲವೊಮ್ಮೆ ನೆಗೆಟಿವ್ ಥಿಂಗ್ಸ್ ಬರ್ತದೆ ಕೆಲವು ಕಸ್ಟಮರಿಂದ. ಅದು ಎಲ್ಲ ನಮ್ಮ ಬೆಳವಣಿಗೆಗೆ ಕಾರಣ. ಪ್ರತಿಯೊಂದು ನೆಗೆಟಿವ್ ಕಾರಣ ಕೊಡೋ ಈಗ ಕೆಲವರು ನನಗೆ ಇತ್ತೀಚಿನ ದಿನ ಹೇಳಿದ್ರು, ನಾನು ಎಲ್ಲ ಪಾಸಿಟಿವ್ ಅನ್ನು ಹೇಳೋದಿಲ್ಲ, ನಾನು ಇದ್ದರೆ ನೆಗೆಟಿವ್ ಮಾತ್ರ ಹೇಳೋದು ಅಂತ. ಅದನ್ನೆಲ್ಲ ನಾವು ಅದನ್ನು ಪಾಸಿಟಿವ್ ಆಗಿ ತೊಗೊತೀವಿ. ಪಾಸಿಟಿವ್ ಅದು ಏನು ಸರಿ ಮಾಡ್ಬೋದು ಅಂತ ತೊಗೊಂಡೋದ ಮಾತ್ರ ನಾವು ಒಂದು ಹೆಜ್ಜೆ ಮುಂದಿಡಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾನು ಅದೆಲ್ಲದಕ್ಕೂ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದು. ಓಕೆ, ಪ್ರಸನ್ನ ಅವರೇ, ಇದುವರೆಗೂ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 1993ರಲ್ಲಿ ಹೂವಿನ ಅಂಗಡಿಯ ಮೂಲಕ ನಿಮ್ಮ ಒಂದು ವೃತ್ತಿ ಜೀವನ ಆರಂಭವಾಗಿ ನಂತರ ಮೊದಲ ಬಾರಿ ಚಿಟ್ಟೆಮಕ್ಕಿಯ ಒಂದು ದೇವಸ್ಥಾನದಲ್ಲಿ 500 ರೂಪಾಯಿಗೆ ನೀವು ಡೆಕೋರೇಷನ್ನ ಮಾಡಿ ನಂತರದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ 2004ರಲ್ಲಿ ನಿಮ್ಮ ಒಂದು ಮದುವೆಯ ನಂತರದಲ್ಲಿ ಒಂದು ಕ್ರಿಯೇಟಿವಿಟಿಯ ಮೂಲಕ ಹೊಸದಾಗಿ ಒಂದು ಡೆಕೋರೇಷನ್ಗೆ ಅನ್ನು ಆಯೋಜನೆ ಮಾಡಿ ನಂತರದಲ್ಲಿ ಆಶೀರ್ವಾದ್ ಈವೆಂಟ್ಸ್ ಮತ್ತು ಡೆಕೋರೇಷನ್ನ ಪ್ರಾರಂಭಿಸಿ ಅದರಲ್ಲೂ ಕೂಡ ಸಕ್ಸಸ್ ಆಗಿ ಕೊಪ್ಪ, ಶೃಂಗೇರಿ, ತೀರ್ಥಹಳ್ಳಿ, ಮಲೆನಾಡು ಬಾಗಿನ ಹಲವಾರು ಭಾಗಗಳು, ಜೈಪುರ, ಬಾಳೆಹೊನ್ನೂರು ಸೇರಿದಂತೆ ಚಿಕ್ಕಮಗಳೂರು ಬಿಟ್ಟು ಹೊರ ಜಿಲ್ಲೆಗಳಲ್ಲೂ ಕೂಡ ನೀವು ಆ ಒಂದು ಜರ್ನಿಯಲ್ಲಿ ಸಕ್ಸಸ್ ಆಗಿರುವಂಥದ್ದು. ಆಶೀರ್ವಾದ್ ಈವೆಂಟ್ಸ್ ಡೆಕೋರೇಷನ್ ಆಗಿರ್ಬೋದು, ಇಮ್ಯಾನ್ಯುಯಲ್ ಪ್ರಿಂಟರ್ಸ್ ಕೂಡ ಕೆಲ ವರ್ಷಗಳ ಹಿಂದೆ ನೀವು ಏನು ಸ್ಟಾರ್ಟ್ ಮಾಡಿ ಅದರಲ್ಲೂ ಕೂಡ ಸಕ್ಸಸ್ ಆಗಿರುವಂಥದ್ದು. ನಿಮ್ಮ ಒಂದು ಸುದೀರ್ಘವಾದ 33 ವರ್ಷಗಳ ಸಕ್ಸಸ್ಫುಲ್ ಜರ್ನಿಯ ಕುರಿತಾಗಿ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಎಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಕೊಪ್ಪದ ಮಾತ್ರ ಅಲ್ಲ, ಮಲೆನಾಡಿನ ಭಾಗದ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಆಶೀರ್ವಾದ್ ಈವೆಂಟ್ಸ್ ಡೆಕೋರೇಷನ್ ಹಾಗೂ ಇಮ್ಯಾನ್ಯುಯಲ್ ಪ್ರಿಂಟರ್ಸ್ನ ಮಾಲೀಕರಾಗಿರುವಂತಹ ಶ್ರೀಯುತ ಪ್ರಸನ್ನ ಸರ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.